ಒಳ್ಳೆ ಮನುಜರ ಸಂಘ ಮಲ್ಲಿಗೆ ಮುಡಿದಂತೆ ಚುಲ್ಲ ಕುಮತೆಯಾರ ಸಹವಾಸ ಕೋಲೆ ಚುಲ್ಲ ಕುಮತೆಯಾರ ಸಹವಾಸ ಕೋಲೆ ನೀರುಳ್ಳಿ ತಿಂದು ತೆಗೆದಂತೆ ಕೋಲೆ ಹತ್ತಿ ಸೊಸೆಯು ಒಂದೇ ಕತ್ತಿ ಕುದುರೆ ಒಂದೇ ಹೆತ್ತಮ್ಮ ನಿನಗೆ ಒಂದಾದ ಮೇಲೆ ಹೆತ್ತಮ್ಮ ನಿನಗೆ ಒಂದಾದ ಮೇಲೆ ರೊಕ್ಕ ಖರ್ಚು ಮಾಡಿ ಮದುವ್ಯಾಕೆ ಕೋಲೆ. ಮೋಹನ್ ದಾಸರು 250 ತನಕ ಒಂದು ಕೋಲು ಹಾಡು ರಚನೆ ಮಾಡಿದ್ದಾರೆ. ಅಲ್ಲಿ ಮಾತನಾಡ್ತಾರೆ, ಅದ್ವೈತವನ್ನ ಪ್ರಾಯಿಕವಾಗಿ ಎಲ್ಲ ಕಡೆ ಕಟಾಕ್ಷಿಸುತ್ತಾರೆ. ಮಹಾ ದೊಡ್ಡ ಪಾಪ ಅಂದರೆ ಬ್ರಹ್ಮಹತ್ಯಾದಿಗಳು, ಅದೆಲ್ಲ ಚಿಕ್ಕ ಚಿಕ್ಕ ಪಾಪ. ಜಗನ್ಮಿಥ್ಯ, ಜೀವಬ್ರಹ್ಮರ ಐಕ್ಯ, ಇದನ್ನು ಹೇಳೋದಿದೆಯಲ್ಲ, ಇದು ಮಹಾಪಾಪ. ಇದು 4ನೇ ಅಧ್ಯಾಯ ಬ್ರಹ್ಮಸೂತ್ರದಲ್ಲಿ, ಸೂತ್ರದಲ್ಲ, ಅನುವ್ಯಾಖ್ಯಾನದಲ್ಲಿ ಕಿಂತೇನ ನ ಕೃತಂ ಪಾಪಂ ಚೋರೇಣ ಬ್ರಹ್ಮಾಪಹಾರಿಣ ಕಿಂತೇನ ನ ಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ ಕಿಂತೇನ ನ ಕೃತಂ ಪಾಪಂ ಚೋರೇಣ ಈಶಾಪಹಾರಿಣ ಅಂತ ಮಹಾಭಾರತದ ಮಾತನ್ನ ಅನುವ್ಯಾಖ್ಯಾನದಲ್ಲಿ ಆಚಾರ ಹಾಗಾಗೇ ಇಟ್ಟಿದ್ದಾರೆ. ಮಹಾಪಾಪ ಯಾವುದು? ಯೋನ್ಯಥ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ. ಪರಮಾತ್ಮ ಹೇಗಿದ್ದಾನೋ ಹಾಗೆ ಇಲ್ಲ, ಅವನು ನಿರ್ಗುಣ ನಿರಾಕಾರ ಅಂತ ಹೇಳೋದು, ನಾನು ಹಾಗೆ ಇದ್ದೇನೆ, ನನಗೂ ಐಕ್ಯ ಇದೆ ಅಂತ ತಿಳಿದುಕೊಳ್ಳೋದು, ಇದು ಮಹಾಪಾಪ. ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಅಂತಾರಲ್ಲಿ. ಯತ್ಕಿಂಚಿತ್ ಅನ್ಯಥಾ ಸಂಸ್ಥಂ ಅಂತಾರೆ. ಒಂದು ಜಡವನ್ನ ತಪ್ಪಾಗಿ ತಿಳಿದ್ರೆ ಅಲ್ಲಿ ಆಸಿಡ್ ಇಟ್ಟಿದ್ದಾರೆ, ಆಸಿಡ್ ಇದೆ ಒಂದು ಲೋಟ, ಅದು ಟ್ರೇಸ್ ಆಗಿಲ್ಲ, ಅದು ಗೊತ್ತಾಗ್ತಾ ಇಲ್ಲ. ನೀರು ಕುಡಿಯೋ ಪರವಾಗಿಲ್ಲ ಅಂತ ಒಂದು ಲೀಟರ್ ಕುಡಿದಾಕೊಟ್ರೆ ಕೂಡ ಸತ್ತೋಗ್ತಾರೆ. ಒಂದು ಜಡ ಯಾವುದನ್ನು ಅದನ್ನ ನೀರು ಅನ್ಕೊಂಡು ಕುಡಿದ್ರೆ ಸತ್ತೋಗ್ತಾರೋ ಇಲ್ಲ, ಘಟ ಘಟ ಕುಡಿದು ಬಿಟ್ರೆ ಕಟ್ಟಾರ್ಪಣ ಆಗ್ತಾರೆ. ದಶರಥ ಮಹಾರಾಜ ಋಷಿಕುಮಾರ ನೀರು ತುಂಬುತ್ತಾ ಇದ್ದರೆ ಅದು ಆನೆ ನೀರು ಕುಡಿತಾ ಇದೆ ಅಂತ ಹೇಳ್ಬಿಟ್ಟು ಮುಂದೆಲ್ಲ ಅನರ್ಥ ಗೊತ್ತಾಯ್ತು. ಒಂದು ಶಬ್ದವನ್ನು ಮತ್ತೊಂದು ಶಬ್ದ ಅಂತ ಭಾವನೆ ಮಾಡಿದ್ದಕ್ಕೆ ಎಷ್ಟೆಲ್ಲ ಅನರ್ಥವಾಯಿತು. ಅದು ವರವೇ ಆಯಿತು, ಒಂದು ಬೇರೆ ವಿಚಾರ. ಎಲ್ಲ ಪ್ರೋಗ್ರಾಮ್ಡ್ ಅಂತಾರಲ್ಲ ಕಂಪ್ಯೂಟರ್ ಭಾಷೆಯಲ್ಲಿ. ನಾನು ಇವತ್ತಿಲ್ಲಿ ಬರಬೇಕು ಅನ್ನೋದು ಎಂದೋ ಮುಂದೆ ಕೊಡಬೇಕಾಗಿತ್ತು ಶುಕ್ಲ ಪಕ್ಷದಲ್ಲಿ. ಯಾಕೆ ಹೀಗಾಯಿತು ಅಂತ ನಮ್ಗೆ ಗೊತ್ತೇ ಇದೆ ಏನು ಕಾರಣ ಅಂತ. ಅವನು ಅಂದುಕೊಂಡಿದ್ದಾಗತ್ತೆ ಹೊರತು ನನ್ನೇನು ಜಯಣ್ಣ ಬಾರಯ್ಯ ಆಚಾರ್ಯ ಕರೆದಿಲ್ಲ. ನಾನೇ ಫೋನ್ ಮಾಡಿದೆ. ಒಂದು 2 ದಿನವೋ 3 ದಿನವೋ ಹೇಳ್ತೀನೋ, ಗುರುಗಳಿಗೆ ಶಿಷ್ಯನಾಗಿದ್ದು ನನ್ನ ಮೇಲೆ ಬಹಳ ಪ್ರೀತಿ ಇದೆ. ನಾನು ಅವ್ರ ಪ್ರೀತಿಯನ್ನು ಪೂರ್ಣವಾಗಿ ಗಳಿಸಲಿಕ್ಕೆ ಎಷ್ಟು ಯೋಗ್ಯನೋ ಅರ್ಹನೋ ಗೊತ್ತಿಲ್ಲ. ಪೆದ್ದುಗಳು ನಾವೆಲ್ಲ ಹೈಲಿ ಬ್ರಿಲಿಯಂಟ್ ಗುರುಗಳು, ನಮಗೆ ಸ್ವೀಕಾರ ಮಾಡೋರು. ಅದ್ರಲ್ಲಿ ನಾನು ಹೇಳ್ತೀನಿ, ಬಾರೆ ಮಗು ಅಂತ ಕರೆದು ಕೈ ತುಂಬ ದುಡ್ಡು ಕೊಟ್ಬಿಡೋರು. ಗುರುಗಳು ಕಣ್ಕೊಂಡವ್ರಿಗೆಲ್ಲ ಕೊಡ್ತಾ ಇರಲಿಲ್ಲ, ಅವಳು ಕೊಡೋರು. ಅದೇನೋ ಒಟ್ಟಿನಲ್ಲಿ ಹೀಗೆಲ್ಲ ಬರೀ ಗುರುತ್ವ ಮಾತ್ರ ಅಲ್ಲ, ಒಂದು ನಂಟಿದ್ದಾಗಿದೆ. ನಿಮ್ಮ ತಾತನೆಲ್ಲ ನೋಡಿದ್ದೆ ಅಂತ ಹೇಳಿದ್ನಲ್ಲ, ಇನ್ನೂ ಚೆನ್ನಾಗಿ ನೆನಪಿದೆ. ಸಬ್ ಇನ್ಸ್ಪೆಕ್ಟರ್ ಏನೋ ಆಗಿದ್ರು ಮುಳಬಾಗ್ನಲ್ಲಿ, ನಾಗಮ್ಮನ ಮನೆ ಎದುರಿಗೆ ಅಲ್ವಾ? ಹೌದು, ನನಗೆ ಬಂದಿದ್ದು ಯಾವುದು ನೆನಪಿಲ್ಲ. ಆದರೂ ಕೂಡ ನಿಮ್ಮ ತಂದೆ ಅವರು ಅಂತೆಲ್ಲ ಆಮೇಲೆ ಗೊತ್ತು. ನಿಮ್ಮ ಅಣ್ಣ ತಮ್ಮಂದರನ್ನೆಲ್ಲ ನೋಡಿದ್ದೆ. ಹೀಗಾಗಿ ಇವರಂತೂ ಇಂಥ ಗುರುಗಳು ನಮಗೆ ಸಿಕ್ಕಿದ್ದು ನಮಗೊಂದು ಸಂತೋಷ, ಹೆಮ್ಮೆ. ನಮಗೆ ಮಂತ್ರಾಲಯದಲ್ಲಿ ಎಲ್ಲೆಲ್ಲ ಅನೇಕ ಬಾರಿ ಚೂರು ಪುರುಸೊತ್ತು ಸಿಕ್ಕರೂ ಕೂಡ ಉಡುಪಿಯಲ್ಲಿ ಒಂದು ವಿಶೇಷ ವಿಚಾರವನ್ನು ಹೇಳೋರು. ಸಂದರ್ಭ ಬಂದಾಗ ಹೇಳ್ತೀನಿ. ಅವರಿಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಯಾವುದೂ ಮರಿತಾ ಇರಲಿಲ್ಲ. ಶಾಸ್ತ್ರಕ್ಕೆ ಅವರು ಮರ್ತಿದ್ದು ಅಂತ ಇಲ್ಲವೇ ಇಲ್ಲ. ನಿಮ್ದೆಲ್ಲ ಭಾಗ್ಯ, ಇಂಥವ್ರು ಮೊಮ್ಮಕ್ಕಳಾಗಿ ಹುಟ್ಟಿದ್ರಲ್ಲಪ್ಪ. ಅವರಲ್ಲಿ ಕೆಲವುದೆಲ್ಲ ಏನೋ ದೋಷಗಳಿದೆ ಅಂತ ನಮ್ಗೆ ತೋರಿದ್ರೆ, ಲೋಭ ಇದೆ ಅಂತ ಅವರೇ ಮಾಡಿಬಿಟ್ಟು ನಾವೇ ಹೇಳೋದು. ದೇವರೆಲ್ಲ ಜ್ಞಾನದಲ್ಲಿ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಎದ್ದುರ. ಇಂಥ ಒಂದು ಅದ್ಭುತ ವ್ಯಕ್ತಿ ಅವರು. ನಂಗೊಂದು ಭಾಗ್ಯ ಇದು. ನಂಗೆ ಇದು ಕೂಡ ಕೊಡ್ಬೇಡ, ಇಲ್ಲಿ ಬಂದಿದ್ದಕ್ಕೆ ಪೆಟ್ರೋಲ್ ಚಾರ್ಜ್ ಕೂಡ ಕೊಡ್ಬೇಡ. ನನ್ನ ಕರ್ತವ್ಯ ಅಂತ ನಾನೇ ಹೇಳ್ತಾ ಇದ್ದೀನಪ್ಪ.
ಸತ್ಯಂ ಪರಂ ಧೀಮಹಿ ಅಂತ ಪ್ರಾರಂಭ ಆಗುತ್ತಲ್ಲ, ಈ ಭಾಗವತ ರಚನೆಗೆ ಒಂದು ಕಥೆ ಹೇಳ್ತಾರೆ ಪದ್ಮಪುರಾಣದ್ದು. ನಾರದರು ಸಂಚಾರ ಮಾಡ್ತಾ ಮಾಡ್ತಾ ಬಂದಾಗ ಒಂದು ಪ್ರದೇಶ, ಅದು ಬೃಂದಾವನ. ಒಂದು ಹುಡುಗಿ ತೊಡೆಯಲ್ಲಿ ಇಬ್ಬರು ಮುದುಕರು ತಲೆ ಇಟ್ಟು ಮಲ್ಕೊಂಡಿದ್ರು. ಕಥೆ ಗೊತ್ತಿದೆ ನಿಮಗೆ. ಯಾರು ಅಂದರೆ ಇವರಿಬ್ಬರು ಜ್ಞಾನ ವೈರಾಗ್ಯಗಳು. ಇವರ ಅಮ್ಮ ನಾನು ಭಕ್ತಿ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ, ತಂಜಾವೂರು ಎಲ್ಲೋ ಪ್ರಾಂತದಲ್ಲಿ. ಕರ್ನಾಟಕದಲ್ಲಿ ಬೆಳೆದೆ ನಾನು. ಇನ್ನು ಮಹಾರಾಷ್ಟ್ರದಲ್ಲಿ ಇದ್ದೆ, ಅಲ್ಲೆಲ್ಲ ಬೆಳೆದ್ದೆ ನಂದೆಲ್ಲ. ಗುಜರಾತಕ್ಕೆ ಕಾಲಿಟ್ಟೆ, ಜೀರ್ಣಳಾಗಿಬಿಟ್ಟೆ. ಗುರ್ಜರೇ ಜೀರ್ಣತಾಂಗದ ಅಂದರೆ ಭಕ್ತಿ ಅಭಿಮಾನಿ ದೇವತೆಗಳೆಲ್ಲ ಇರ್ತಾರೆ. ಕಲಿ ಪ್ರಭಾವದಿಂದ ಭಕ್ತಿ ಕುಗ್ಗಿ ಹೋಯ್ತಂತಲ್ಲಿ. ಭೂಕಂಪ ಅಲ್ಲೇ ಆಗಿದ್ದಲ್ಲ. ಅತಿ ವ್ಯಾಪಾರಿ ಮನೋಭಾವ. ಇನ್ನು ಅವ್ರು ಇದನ್ನೆಲ್ಲ ದೊಡ್ಡ ದೊಡ್ಡ ಸ್ವಾಮಿನಾರಾಯಣ ತರ್ಕಶಾಸ್ತ್ರ ಹೇಳಿಕ್ಕೆ ಇಟ್ಟಿದ್ರು ನಮ್ಮ ಗುರುಗಳು. ಒಂದೆರಡು ವರ್ಷ ನೋಡಪತ್ರಗಳು ತೋರ್ತಾ ಇದ್ದೆ. ನಾರಕಪುರದ ಕಾಟೆ ಮಾಡ್ತಿದ್ದೆ. ಇನ್ನು ದೊಡ್ಡ ಮಾಡಬೇಕು. ಅದು ಇದನ್ನೇ ಮುಂದೆ ಹೇಳೋದು ಬಿಡಿ. ಇಲ್ಲ ಇಲ್ಲ, ಲ್ಯಾಪ್ಟಾಪ್ ಸರಿ ಇಲ್ಲ, ನಾನು ಸರಿ ಇಲ್ಲ, ಏನೋ ಆಗ್ಬಿಟ್ಟು. ಯಾಕೆ ಭಕ್ತಿಗೆ ಎಡೆ ಇಲ್ಲದೆ ಹೋಗಿದೆ ಅಂದರೆ ಅದಕ್ಕೊಂದು ಕಾರಣ ಹೇಳ್ತಾರೆ. ನಾರದರು ಕೇಳಿದ್ದಲ್ವ, ಎಲ್ಲ ಕಡೆಯಲ್ಲೂ ಕೂಡ ಅನ್ನ ಮಾಡ್ತಾರೆ. ಅಷ್ಟಶೂಲ ಜನಪದಾಹ, ಬ್ರಾಹ್ಮಣರೆಲ್ಲ ವೇದಶಾಸ್ತ್ರಗಳನ್ನು ಮಾರಿಕೊಳ್ಳುತ್ತಾರೆ. ಹೆಣ್ಣು ಮಕ್ಕಳು ದೇಹ ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ. ಇಂಥದ್ದೇ ಅನ್ನ ಮಾರೋದು ಸುರಾಪಾನಕ್ಕಿಂತ ದೊಡ್ಡ ಪಾಪ ಅಂತ ತಿಳಿದು ಬರುತ್ತೆ. ಅದು ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆ ಅದೇ ನಡೆದಿದೆಯಲ್ಲ. ಹೆಚ್ಚು ದುಡ್ಡು ಕೊಡುತ್ತೆ, ಕೂಡಲೇ ದುಡ್ಡು ಸಿಕ್ಬಿಡುತ್ತೆ. ಅಡಲ್ಟ್ರೇಟ್ ಮಾಡಿ ಏನೇನೋ ಮಾಡಿ, ಇದೆಲ್ಲ ಮಹಾಪಾಪ. ಇದು ಅದರ ಫಲವಾಗಿ ಭಕ್ತಿ ಕುಗ್ಗಿ ಹೋಗ್ತಾ ಇದೆ ಅಂತ ತಿಳಿದು ಈ ಮುದುಕರನ್ನ ಯುವಕರನ್ನಾಗಿ ಮಾಡಬೇಕು ಅಂತ ತಮಗೆ ಗೊತ್ತಿರೋ ಅನೇಕ ಸಾಹಿತ್ಯಗಳೆಲ್ಲ ನಾರದರು ಓದಿದ್ರೆ ಆ ಭಕ್ತಿ ಇದು ಜ್ಞಾನ ವೈರಾಗ್ಯಗಳು ಮುಳುಗಿ ಹಾಗೆ ಬಿದ್ದೋದು. ದೊಡ್ಡ ಒಂದು ಚಾಲೆಂಜ್ ಇರ್ತಾರಲ್ಲ, ಸಮಸ್ಯೆ ಆಗ್ಬಿಟ್ಟು ಇದೇನಪ್ಪ ಹೀಗಾಯ್ತಲ್ಲ ಅಂಥೇಳಿ ಸ್ವಲ್ಪ ಇರು, ನನಗೆ ಗೊತ್ತಿದ್ದೆಲ್ಲ ಹೇಳೋದು ಅದೆಲ್ಲ ಸೋತೋಗಿ ಏನೂ ಮಾಡಲಿಕ್ಕಾಗಲಿಲ್ಲ, ವಿಚಾರ ಮಾಡ್ತೀನಿ. ಸಂಚಾರ ಮಾಡ್ತಾ ಬಂದರೆ ಮಾಯಾಕ್ಷೇತ್ರ ಅಂದರೆ ಹರಿದ್ವಾರದಲ್ಲಿ ಸನತ್ ಕುಮಾರರು ಭೇಟಿಯಾದರು. ಅದು ಸನತ್ ಕುಮಾರ್ ಮನ್ಮಥನ ಅವತಾರ ಬೇಕು. ನಾರದರು ನಮಸ್ಕಾರ ಮಾಡಿ ಅವರು ಪರಸ್ಪರ ಏನಾದ್ರೆ ಮುಖ ಎಲ್ಲ ಕಳೆ ಬಂದಿದೆಯಲ್ಲ, ಏನು ಸಮಾಚಾರ ಅಂದಾಗ ಏನಿಲ್ಲ, ಹೀಗೆಲ್ಲ ಆಗಿದೆ. ಆ ಜ್ಞಾನ ವೈರಾಗ್ಯಗಳು ಪ್ರಾಯವಾಗಿ ಕೋಮಾಗಿ ಹೋಗ್ಬಿಟ್ಟಿದೆ. ಅವ್ರನ್ನ ಎಚ್ಚರಿಸಬೇಕು ಅಂತ ಪ್ರಯತ್ನ ಪಟ್ಟು ನನ್ನ ಪ್ರಯತ್ನ ಎಲ್ಲ ವಿಫಲವಾಗಿ ಬಿಟ್ಟಿದೆ. ರೀ, ಭಾಗವತ ಬಿಟ್ಟು ಎಲ್ಲ ಹೇಳಿದ್ರು. ಭಾಗವತ ಹೇಳಿಲ್ಲ ನೀವು? ಹೌದಲ್ಲ, ಏನೋ ಹೇಳಿದ್ದಾರೆ. ಏನು ಹೇಳಿದ್ರು? ಪಂಚರಾತ್ರ ಅದು ಇದು ಹೇಳಿರ್ತಾರೆ. ಅದೆಲ್ಲ ಮಹಾಗ್ರಂಥಗಳೇ. ಕಲಿಯುಗದಲ್ಲಿ ಪ್ರಾಶಸ್ತ್ಯ ಹೆಚ್ಚು. ಹಾಗಾಗಿ ನೀವೇ ಹೇಳ್ಬಿಡಿ. ಈ ಸನತ್ ಕುಮಾರರು ಸಂಕಲ್ಪ ಮಾಡಿ ಭಾಗವತ ಹೇಳಬೇಕು ಅಂತ ಹೇಳಿ ಕಥೆ ಶುರು ಮಾಡಿದ್ರು. ಇದರ ಮಹಿಮೆಯನ್ನು ಹೇಳುವ ಉದ್ದೇಶದಿಂದ ಆತ್ಮದೇವ ಅಂತ ತುಂಗಾ ತೀರದ ಒಬ್ಬ ಬ್ರಾಹ್ಮಣನಿಗೆ ಮದುವೆ ಆಗಿತ್ತು. ಧುಂಧುಲಿ ಅಂತ ಹೆಂಡತಿ, ಮಕ್ಕಳಿಲ್ಲ. ಇವನು ಒಳ್ಳೆ ವಿದ್ಯಾವಂತ, ತಪಸ್ವಿ, ತಿನ್ಲಿಕ್ಕೆ ಉಣ್ಲಿಕ್ಕೆ ಏನು ಕೊರತೆ ಇರಲಿಲ್ಲ. ಆ ಹೆಂಡತಿಯನ್ನು ಪೋಷಣೆ ಮಾಡ್ಕೊಂಡಿದ್ರೆ ಮಕ್ಕಳಿಲ್ಲ ಅನ್ನೋ ಚಿಂತೆ ಇತ್ತಲ್ಲ, ಅವಳಿಗೆ ಆನಂದ. ಮಕ್ಕಳೇ ಆಗೋದು ಬೇಡ ಕೂತ್ಬಿಟ್ಟಿದ್ದ ಅವಳು. ಒಬ್ಬ ಯೋಗಿ ಸಿಕ್ಕಾಗ, ಸ್ವಾಮಿ ನಮ್ಮನೆ ಮಾವಿನ ಗಿಡದಲ್ಲಿ ಸೊಪ್ಪು ಬಿಡುತ್ತೆ ಹೊರತು ಕಾಯಿಲ್ಲ, ಹಣ್ಣಿಲ್ಲ, ಹೂವಿಲ್ಲ. ನಮ್ಮ ಗೋವಿದೆ ಬರಡದು, ಏನು ಮಾಡಬೇಕು ಇದಕ್ಕೆ? ಏನಾದರೂ ನನಗೊಂದು ಸಂತಾನ ಆಗಬೇಕು. ನೋ, ಸಂತಾನದಿಂದ ಸುಖ ಇಲ್ಲಲ್ಲೋ ಅಂದರು. ಇಲ್ಲ ಅನ್ನೋ ದುಃಖ ಹೋಗುತ್ತಲ್ಲ ಅಂತ. ಸರಿ ತಗೋ ಒಂದು ಹಣ್ಣು ಕೊಟ್ಟರೆ ಹೆಂಡತಿ ಕೊಟ್ಟು ಸಂತೋಷದಿಂದ ಹೋಗಿಬಿಟ್ಟ ತಾರಕ್ಕೋ ಎಲ್ಲೋ ಹೋದ. ಅವಳು ಹೀಗೆ ಕೂತಿದ್ಲು, ಹಿಡ್ಕೊಂಡು ಕೂತಿದ್ಲು. ಅವಳು ತಂಗಿ ಬಂದಿದ್ಲು. ಏನಕ್ಕ ಹಣ್ಣು ತಿನ್ನೋದು ಬಿಟ್ಟು ಅಳ್ತಾ ಕೂತಿದ್ದಿಲ್ಲ ಅಂದರು. ಇದು ತಿಂದರೆ ಜೀರ್ಣ ಆಗಲ್ಲ, ಇದು ಮಗು ಕೊಟ್ಟುಕೊಡುತ್ತೆ, ಅದಕ್ಕೆ ಭಯ ಪಡ್ತಾ ಇದ್ದೀನಿ. ಊಟ ತಿಂಡಿ ಸುಖವಾಗಿದ್ವಿ,
ಇಷ್ಟವೆಲ್ಲ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ. ಈಗ ಮಗು ಹುಟ್ಟರೆ ನಾಯಲ್ಲಿ ಮಾಡಲಿ ಅಂತ ಅದನ್ನೆಲ್ಲ ಏನೇನು ಕುತರ್ಕಗಳು ಎಲ್ಲ ಹೇಳ್ತಾ ಹೋದ್ರು. ಅಯ್ಯೋ ನನಗೆ ಮನೆ ತುಂಬ ಮಕ್ಕಳು, ಈಗ ಮತ್ತೆ ಈಗ ನಾನು ಬಸರಿ, ನಿಂಗೆ ಬೇಡ, ನಂಗೆ ಜಾಸ್ತಿ ಆಗಬೇಡ, ಆ ಹಣ್ಣನ್ನು ಗೋವಿಗೆ ಹಾಕ್ಬಿಡು ಅಂತ ಹೇಳಿ ದುರುಪದೇಶ ಮಾಡಿ ಬಾಣಂತನದ ಖರ್ಚೆಲ್ಲ ನಿಂದು ನಿನ್ನ ಬಟ್ಟೆಗೆ ಸುತ್ಕೊ, ನನ್ನ ಮಗುನೇ ನಿನ್ನ ಮಗನ ಕೊಟ್ಬಿಡ್ತೀನಿ, ನಿನ್ನ ಗಂಡ ಬೋಳೆ, ಅವನು ಮೋಸ ಮಾಡೋದು ಕಟ್ಟವಿಲ್ಲ ಅಂತ ಹೇಳಿ. ಹಾಗೆ ಗೋವು ಕೂಡ ಗರ್ಭಧಾರಣೆ ಮಾಡ್ಬಿಡ್ತಾರೆ, ವ್ಯರ್ಥ ಆಗೋದಿಲ್ಲಲ್ಲ. ಸ್ವಾರಸ್ಯ ಅದು. ಇವಳಿಗೆ ನಾಮಕರಣ ಮಾಡಬೇಕು. ಮೋಸ ಮಾಡಿ ಹುಟ್ಟಿದ್ದಕ್ಕೆ ಪೂರ್ಣವಾಗಿ ಹಾಳಾಗಿ ಹೋದ. ಪ್ರೀತಿ ಬೇರೆ ಮಾಡಿಬಿಟ್ಟಿದ್ದವಳು. ಇವನು ಚಿಂತೆಯಲ್ಲೇ ಇದ್ದಾಗ ಗೋಕರ್ಣ ಅಂತ ಚಿಂತಿಸಿ ಏನು ಪ್ರಯೋಜನ, ಸಂಸಾರದಲ್ಲಿ ಏನೇನೋ ಅನಿಷ್ಟ ಆಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಮಾಡಬಾರ್ದು. ನೀನು ದಶಮಸ್ಕಂಧವನ್ನ ಏಕ ಪ್ರಕಾರವಾಗಿ ಪಾರಾಯಣ ಮಾಡುವಪ್ಪ, ಉದ್ಧಾರ ಆಗ್ತಿಂತ ಮೋಕ್ಷ ಮಾರ್ಗವನ್ನು ಅಪರೋಕ್ಷ ಜ್ಞಾನಿ ಹುಡ್ತಾನೆ. ಅಪರೋಕ್ಷ ಜ್ಞಾನಿ ಅವನು ಹೇಳ್ಕೊಟ್ಬಿಟ್ಟ. ಅವ್ರು ಹಾಯಿ ಉದ್ಧಾರ ಆಗ್ಬಿಟ್ರು, ಸತ್ತು ಹೋದ್ರು. ಈ ಗೋಕರ್ಣ ಅಪ್ಪ ಇಲ್ಲಲ್ಲ, ತಾಯಿ ಅಯೋಗ್ಯಗಳು ಅಂತ ಎಲ್ಲೋ ತೀರ್ಥಯಾತ್ರೆಗೆ ಅಂತ ಹೊರಟು ಬಿಟ್ಟ. ತೀರ್ಥಯಾತ್ರೆಗೆ ಹೊರಟ ಮೇಲೆ ಇವನು ಮಹಾತುಂಟ ತಮ್ಮನನ್ನು ನೋಡಿ ಸ್ವಲ್ಪ ದಾಕ್ಷಿಣ್ಯ ಆಗ್ತಾ ಇತ್ತೋ ಏನೋ. ಅವನು ಹೋದ್ಮೇಲೆ ಅಪ್ಪ ಸತ್ತ ಮೇಲೆ ಅವನು ವೇಶ್ಯ ಸಂಪರ್ಕ ಎಲ್ಲ ಇತ್ತು, ಕಳ್ಳತನ ಎಲ್ಲ ಇತ್ತು, ಎಲ್ಲ ದುರ್ಗುಣಗಳು ಇತ್ತು. ನನಗೆ ದುಡ್ಡು ಕೊಡು ಅನ್ಬೇಕು. ಪಾಪ ಪಾತ್ರಗಳಲ್ಲಿ ನೋಡಪ್ಪ, ನಿನ್ನ ತಮ್ಮನ್ನು ನೋಡಿ ಕೊಡೋರು ಲಕ್ಷಣ. ನಿಮ್ಮ ಅಪ್ಪ ಇದ್ದಾಗಿತ್ತು, ನೀನು ಬರೀ ಖರ್ಚು ಮಾಡ್ತೀವಿ, ಸಂಪಾದನೆ ಇಲ್ಲಲ್ಲ, ಎಲ್ಲಿಂದ ಕೊಡಲಿ ಅಂದರೆ ನೀನೇನು ತಾಯಿನೇ ಅಂಥೇಳಿ ಅವಳ ಕೊಂದಾಕಿಬಿಟ್ಟ, ತಾಯಿನ ಕೊಂದಾಕಿಬಿಟ್ಟ. ಆಮೇಲೆ ಈ ವೇಶ್ಯರನ್ನು ಮನೆ ತಂದಿಟ್ಕೊಂಡ್ಬಿಟ್ಟ. ವೇಶ್ಯರಿಗೆ ಗಣಿಕೆ ಅಂತ ಕರೀತಾರೆ. ಅವರು ದುಡ್ಡನ್ನು ಗಣನೆ ಮಾಡ್ತಾರೆ ಹೊರತು ಯಾರ ಮೇಲೂ ಪ್ರೀತಿ ಇರೋದಿಲ್ಲ. ತೊಂಬಾರು ದುಡ್ಡು ಖಾಲಿ ಆಯ್ತಲ್ಲ ಅಂತ ಗುಂಪಿತ್ತಂತೆ ವೇಶ್ಯ ಗುಂಪು. ಇವನು ಹೋಗಿ ಧುಂದುಕಾರಿ ರಾಜದ್ರವ್ಯವನ್ನೆಲ್ಲ ಕದ್ಬಿಟ್ಟ. ಅಮೂಲ್ಯವಾದದ್ದು ಹೇಗೆ ಕದ್ನೋ ಏನೋ, ದೊಡ್ಡ ಆಚಾರ ಮಗ ಸೇರಿಸಿರ್ಬೇಕು. ಅವರು ವಿಚಾರ ಮಾಡಿದ್ರು, ಇವನು ಸಿಕ್ಕಾಕೊಂಡ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳಿ ಅವ್ನ ಕೈಕಾಲು ಕಟ್ಬಿಟ್ರು. ಯಾಕೆ ಕಟ್ತಾ ಇದ್ದೀರಿ? ಪ್ರೀತಿ ಕಟ್ಟಿಸ್ಕೋ ಅಂತ ಹೇಳಿ ಬಾಯಲ್ಲಿ ಕೆಂಡ ಹಾಕಿದ್ರು. ಸಾಯ್ತಾ ಇಲ್ಲ, ಕೈಕಾಲು ಕಟ್ಟಿದ್ರಲ್ಲ, ಬಾವಿ ಬಿಸಾಡ ಹೊಡೋದು. ಆ ದುಡ್ಡಿನ ಇಟ್ಕೊಂಡು ಹೆಂಗಸರು ಕಳ್ಳರು ಹೋಗ್ತಿರ್ಲಿಲ್ಲ. ಈಗ ಅವರೇ ಹೆಚ್ಚಾಗಿದ್ದಾರೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಆಯ್ತಲ್ಲ. ಆ ನಂತರದಲ್ಲಿ ಇವನು ತೀರ್ಥಯಾತ್ರೆ ಮುಗಿಸ್ಕೊಂಡು ಮನೆ ಮುಂದೆ ಬಂದು ಜಗಲಿ, ನಮ್ಮದೇ ಮನೆ ಅಲ್ವಾ ಅಂತ ಮಲಗು, ವಿಶ್ರಾಂತಿ ತೆಗೆದುಬೇಕು. ಕ್ವಚಿತ್ ಹತ್ತಿ ಕ್ವಚಿನ್ ಮೇಷ, ಇದ್ದಕ್ಕಿದ್ದಾಗೆ ಒಂದು ಕುರಿ ಇದ್ದಾಗ ಒಂದು ಆಕಾರ, ಅದು ಕರಗಿ ಆನೆ ಇದ್ದಾಗ ಏನೋ ಕಾಣುತ್ತೆ. ಕಮಂಡಲು ಒಂದು ಹಾಕಲಿಕ್ಕೆ ಅಯ್ಯೋ ಮೈ ಉರಿಯುತ್ತೆ. ನಿಮ್ಮ ಅಣ್ಣ ದುಂದುಕಾರಿ, ಎಲ್ಲ ಪಾಪದ ಫಲವಾಗಿ ಪಿಶಾಚಿ ಆಗಿದ್ದೇನೆ, ನನ್ನ ಉದ್ಧಾರ ಮಾಡು ಅಂತ ಬೇಡ್ಕೊಂತರು. ವಿಚಾರ ಮಾಡಿದ ಅಷ್ಟ ಸೂರ್ಯೋದಯ ಆಗ್ಬಿಟ್ಟು ಹಿಂದೆ ಕೈ ಮುಕ್ಕೊಂಡು ಹೊರಡೋದು ಆ ಪಿಶಾಚಿ ತಮ್ಮನಿಗೆ. ಸೂರ್ಯದೇವರು ಕೇಳಿ, ಹೇ ಸೂರ್ಯ ಕರ್ಮಸಾಕ್ಷಿ, ಹೇಳು ನಮ್ಮ ಅಣ್ಣನ ಉದ್ಧಾರ ಹೇಗೆ? ಅಯ್ಯೋ, ನಾನು ಸಂಚಾರ ಮಾಡೋದು ನನ್ನ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತೇವೆ, ಹೋಗಂತ ಕುಂದು ಹೊರಡೋದು. ಪ್ರಾರ್ಥನೆ ಸೆಕೆಂಡ್ ಇರಲಿಲ್ಲ. ವರ್ಷದಲ್ಲಿ 2 ದಿನ ರೆಸ್ಟ್. ತುಲಾ ರಾಶಿ ಬಂದಾಗ ಸ್ವಲ್ಪ ಗತಿ ವಿಳಂಬ ಆಗುತ್ತೆ. ಎಲ್ಲಿ ರಾಕ್ಷಸರು ನಮ್ಗೆ ಅರ್ಥವಾಗಲ್ಲ. ಸೂರ್ಯ ಸಂಚಾರವೂ ಗೊತ್ತಾಗೋದಿಲ್ಲ, ಯಾವುದೂ ಗೊತ್ತಿಲ್ಲ ಅಲ್ಲಿ. ಆಗ ವಾಲಕಲ್ಯರು ಹೇಳೋದು, ಭಾಗವತರು ಹೇಳೋದು. ಕಾರ್ತೀಕ ಮಾಸದಲ್ಲಿ ಒಂದು ಪಕ್ಷ ಇದೆ, ಇನ್ನೊಂದು ಏನೇ ಇರಲಿ, ಕಾರ್ತೀಕ ಮಾಸದ ಭಾಗವತವನ್ನು ಇವನು ಹೇಳಿದ ಒಂದು ವಾರ. ಪೌರ್ಣಮಿ ಮಂಗಳ ಈ ಒಳ್ಳೆ ಸತ್ಕಥೆ ಎಲ್ಲ ಆಗುತ್ತಲ್ಲ, ಪಿಶಾಚಿಗಳು ಯಾವುದೂ ಒಳ್ಳ, ಘಂಟೆ ಶಂಖ ಈ ಶಬ್ದಗಳೆಲ್ಲ ಇದ್ದಲ್ಲಿ ಪಿಶಾಚಿಗಳು ಇರೋದೇ ಕಷ್ಟ. ದುರ್ಗದ ಮನೆಗಳು ಅದಿಗಳಂತಾರೆ. ಒಂದು ಗಳುವನ್ನು 7 ಗಂಟಿನ ಗಳುವನ್ನು ನೆಟ್ಟು ಇವನನ್ನು ಆವಾಹನ ಮಾಡಿ
ಪುರಾಣವನ್ನು ಹೇಳಿದ್ರೆ 7 ದಿನದ ವಾರ್ತೆ ಮುಗಿತಾನೆ ವಿಮಾನದಲ್ಲಿ ತೆರಳಿಬಿಟ್ಟ ಅಂತ ಪುರಾಣ ಹೇಳುತ್ತೆ. ಊರಿನ ಜನಗಳಂದ್ರು ನಾವು ಕೇಳಿದ್ವಲ್ಲ, ನಮ್ಗೆ ಯಾಕೆ ವೈಕುಂಠ ಆಗಲಿಲ್ಲ? ನೀವು ವೈಕುಂಠ ಸಮಾರಾಧನೆ ಆಗ ವೈಕುಂಠ ಆಗೋದು ನಿಮಗೆ ಮನಸ್ಸು ಡೋಲಾಯಮಾನ, ಮನೆ ಇಲ್ಲೂ ಇತ್ತಲ್ಲ, ಏನು ಮಾಡಬೇಕು? ಸರಿ, ನಾವು ಉದ್ಧಾರ ಆಗ್ತೀವಿ ಅಂದರೆ ಮತ್ತೊಮ್ಮೆ ಭಾಗವತ ಸಪ್ತಾಹ ಮಾಡಿದ್ರೆ ಊರೂರೇ ಉದ್ಧಾರ ಆಯ್ತದೆ. ಊರೂರೇ ಹಾಳಾಗಿದ್ದು ನಾವು ನೋಡ್ತೀವಲ್ಲ, ದೇಶ ಸಂಚಾರ ಮಾಡಿದಾಗ ಇಂಥ ಊರು ಇರುತ್ತಪ್ಪ ಅನ್ಸ್ಬಿಡುತ್ತೆ. ಕಾವೇರಿ ತೀರದ ಕೆಲವು ಊರು ನೋಡಿದ್ರು ಏನಪ್ಪ ಸ್ವರ್ಗ ಇದ್ದಾಗಿರುತ್ತೆ. ಅದರಿಂದ ಅದು ಹೇಗೂ ಇರ್ಬೋದು, ಏನೂ ಇರ್ಬೋದು, ಪುಣ್ಯದ ಪ್ರಭಾವ ಏನಿರುತ್ತೋ ಅದು ಚೆನ್ನಾಗಿರುತ್ತೆ. ಪಾಪದ ಪ್ರಭಾವ ಇದ್ದರೆ ಗೋವಿಂದ, ಕುಡಿಲಿಕ್ಕೆ ನೀರು ಇರೋದಿಲ್ಲ, ಏನು ಇರೋದಿಲ್ಲ. ಇದನ್ನ ಸನತ್ ಕುಮಾರರು ಈ ಮಹಿಮೆಗೆ ಹೇಳ್ತಾ ಶುರು ಮಾಡಿದ್ರೆ 2 ಹುಡುಗರು 1 ಹುಡುಗಿ ಓಡ್ ಬಂದು ಮುಂದೆ ಕೂತ್ಕೊಂಡ್ರು. ಅಲ್ಲೆಲ್ಲ ಜ್ಞಾನಿಗಳಿದ್ರು. ಸನತ್ ಕುಮಾರರ ಪ್ರವಚನ, ನೀನಾರು ಹುಡುಗರು ಮುಂದೆ ಬಂದು ಕೂತ್ಕೊಂಡ್ರಿ, ಅಯ್ಯೋ ನಮಗೋಸ್ಕರ ಹೇಳ್ತಾ ಇರೋದು ಜ್ಞಾನ ವೈರಾಗ್ಯಗಳಿಗೆ ಭಾಗವತ ಸಂಕಲ್ಪ ಮಾಡಿದ್ರೆ ಯವನ ಬಂತು ಅಂತ ಭಾಗವತ. ಒಂದೊಂದು ಭಾಗವತದ ಸ್ವಾರು ಪದೇ ಪದದಲ್ಲಿ ರಸ ತುಂಬಿದೆ. ಜಿನಗತ್ತಲ್ಲಿ ಶ್ಲೋಕದ ಒಂದು ಪಾದವನ್ನು ಕೇಳಿದ್ರೆ 1,000 ಗೋದಾನ ಮಾಡಿದ ಫಲ. ಗೋಸಹಸ್ರ ಫಲಂ ಲಭೇತ್ ಲೋಕಾರ್ಧಂ ಲೋಕಪಾರಂಭ ನಿತ್ಯಂ ಭಾಗವತೋದ್ಭವಂ ಪದೈಶ್ವರ್ಯ ಗೋಸಹಸ್ರ ಫಲಂ ಲಭೇತ್ ಅಂತಾರೆ. ಅಂತ ಭಾಗವತ ನಿವೃತ್ತಿ ಶಾಸ್ತ್ರ. ಈ ನಮ್ಮ ದೇಶದಲ್ಲಿ ಭಾಗವತ ಪ್ರವಚನ ಇಲ್ಲದೆ ಇರೋ ದಿನವೇ ಇಲ್ಲ. ಅವರು ತಪ್ಪೋ ಗಿಪ್ಪೋ ಒಟ್ಟಿನಲ್ಲಿ ಯಾರೋ ಪಾರಾಯಣ ಮಾಡಿ ಹೇಳ್ತಾ ಇರ್ತಾರೆ. ಇಂಥ ಒಂದು ಅದ್ಭುತ ಭಾಗವತ ಗ್ರಂಥವನ್ನು ಹೇಳಲಿಕ್ಕೆ ಸತ್ಯಂ ಪರಂ ಧೀಮಹಿ ಪರಂ ಪೂರ್ಣಂ ಏತತ್ಪರತಂತ್ರಂತು ಸರ್ವಮೇವ ಹರೇಹೇ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿ ಸಹ. ಅವನೊಬ್ಬನೇ ಪೂರ್ಣ ಅಂತ ತಿಳಿದು ಉಪಾಸನೆ ಮಾಡಿದವರಿಗೆ ಸಂಸಾರದಿಂದ ಬಿಡುಗಡೆ ಆಗುತ್ತದೆ. ಅವನು ಸತ್ಯ, ಜಗನ್ನಿರ್ಮಾಣಕರ್ತ. ಸತ್ಯಂ ಪರಂ ಧೀಮಹಿ. ಈ ಸತ್ಯಪದರ ವಿವರಣೆಯೇ ಜನ್ಮಾದ್ಯಕ್ಷಯತಃ. ಅವನಿದ್ದರೇನೆ ಅನಂತ ಕೋಟಿ ಬ್ರಹ್ಮಾಂಡಗಳ ಉತ್ಪತ್ತಿಯಾದಿಗಳು ಆಗುತ್ತದೆ. ಅನ್ವಯ ವೇದವಾಕ್ಯಗಳನ್ನು ಹಿಂದೆ ಮುಂದೆ ಸಮನ್ವಯ ಮಾಡಿ ನೋಡಿದಾಗ ಇದು ಗೊತ್ತಾಗುತ್ತದೆ. ಅವನು ನಿರವಧಿಕ ಸರ್ವಜ್ಞನಾಗಿದ್ದಾನೆ. ಒಳ್ಳೆ ಸತ್ತರ್ಕದಿಂದ ಈ ವಾರ್ತೆಗಳು ಶಾಸ್ತ್ರದಲ್ಲಿ ಹೇಳಿದ್ದು ಅರ್ಥವಾಗುತ್ತದೆ. ಅವನು ಸ್ವಯಂ ರಾರಾಜಮಾನನಾಗಿ ಸುಖವಾಗಿದ್ದಾನೆ. ಅವನ ಸುಖಕ್ಕೆ 2ನೇ ವಸ್ತುವಿನ ಅಪೇಕ್ಷೆ ಇಲ್ಲ. ಬೇರೆ ಎಲ್ಲ ವಸ್ತುಗಳ ಸುಖಕ್ಕೆ ಅವನ ಅಪೇಕ್ಷೆ ಬೇಕು. ಜಗನ್ಮಾತೆ ಎಲ್ಲರಿಗೂ ಕೂಡ ಬ್ರಹ್ಮಾದಿ ದೇವತೆಗಳಿಗೆ ಅವನು ಸುಖವಾಗಿದ್ದಾನೆ. ಯಾರಿಂದಲೂ ಅಲ್ಲ. ಸ್ವರಾಟ್ ಅಂದರು. ಚತುರ್ಮುಖ ಬ್ರಹ್ಮದೇವರಿಗೆ ವೇದವನ್ನು ಆದಿಕಾಲದಲ್ಲಿ ಉಪದೇಶ ಮಾಡಿದ್ದಾನಲ್ಲಿ ಅವನ್ನೆಲ್ಲ ತಿಳುವಳಿಕೆ ಬಂದುಬಿಡ್ತು ಅಂದುಕೊಳ್ಳುವ ಹಾಗಿಲ್ಲ. ಜ್ಞಾನಿಗಳು ಕೂಡ ಅವನಲ್ಲಿ ಮೋಹಗೊಳ್ಳುತ್ತಾರೆ. ದೇವರು ಇಂಥ ಮಹಿಮೋಪೇತನಾದ ಭಗವಂತ ಮುಖ್ಯಂತಿ ಯಂಸೂರಯ ಅಂದರೆ ದಶಮಸ್ಕಂದ ಪೂರ್ವಾರ್ಧದಲ್ಲಿ ವೇಣುಗೀತೆ, ಯುಗ್ಮಗೀತೆ ಅಂತ ಕೂಡ ಕರೀತಾರಲ್ಲಿ. ಕವಯಾನತ ಕಂಧರ ಚಿತ್ತಾಹ ಕಶ್ಮಲಂ ಯಯುಹು ಅನಿಶ್ಚಿತ ತತ್ವಾಹ. ಪ್ರತಿನಿತ್ಯ ವೇಣುಗಾನ ಮಾಡ್ತಾ ಇದ್ದಲ್ಲ ಎಷ್ಟೋ ವರ್ಷ ಜಗತ್ಪತಿ. ಬ್ರಹ್ಮಾಂಡ ದೇವತೆಗಳೆಲ್ಲ ಕೇಳಲಿಕ್ಕೆ ಬರ್ತಾ ಇದ್ರು. ದೇವರು ವೇಣುಗಾನ ಮಹಾಲಿಂಗಂದ ಆ ವೇಣುಗಾನ ಕೇಳ್ತಾನೆ ಸರಸ್ವತಿ ದೇವಿ ಬ್ರಹ್ಮದೇವರು ಕೇಳಿದ್ರೆ ಇದು ಯಾವ ರಾಗ ತಾಳ ಗೊತ್ತಾಗಲಿಲ್ಲ, ನಿಮಗೇನೆಲ್ಲ ಗೊತ್ತಾ? ನನಗೂ ಗೊತ್ತಿಲ್ಲ. ಮತ್ತೆ ನನಗಿಂತ ಹೇಗೆ ತಲೆ ಅಲ್ಲಾಡಿಸಿದ್ದಿ, ಅಡುಗೆ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಬರುತ್ತೆ. ಮಾಡಿದ್ರೆ ಅಡುಗೆ ಆಚಾರ ಹೋದರೆ ಪಾಕಶಾಸ್ತ್ರ ಗೊತ್ತಿರಬೇಕಾಗಿಲ್ಲ. ಚೆನ್ನಾಗಿದೆ ಅಂತ ಅರ್ಥವಾಯಿತು. ದೇವರ ಕೊಳದಿಂದ ಹೊರಹೊಮ್ಮಿದ ಆ ನಾದ ನಿನಾದ, ಆ ತಾಳದ ಪರಿಚಯ ಬ್ರಹ್ಮದೇವರು ಗೊತ್ತಾಗಲಿಲ್ಲ ಅಂದರೆ ಯಾವ ಆಶ್ಚರ್ಯವೂ ಇಲ್ಲ. ನಮ್ಗೆ ಅರ್ಥವಾಗುತ್ತದೆ. ಎತ್ರ ಇವನು 3 ಬಗೆಯ ಸೃಷ್ಟಿ, ತೇಜಸ್ಸಿನ, ನೀರಿನ, ಮಣ್ಣಿನ. ತೇಜಸ್ ಸೃಷ್ಟಿ, ಅವನಿಂದ ಅನೇಕ ರೂಪಗಳು ಹೊರಡುತ್ತೆ. ಎಲ್ಲವೂ ಪೂರ್ಣ. ಇದರಿಂದ ಈ ದೀಪ 1000 ದೀಪ ಹಚ್ಚಿದ್ರು ಒಂದೇ ದೀಪದಿಂದ ಹಚ್ಚಬೇಡ, ಬೆಳಕು ಕಡಿಮೆ ಆಗತ್ತೆ ಅಂತಾರೆ. ದೇವರು ಪೂರ್ಣಬಲ ಪೂರ್ಣಮಿರಂ ಪೂರ್ಣ ಪೂರ್ಣ ಮುದಚ್ಯತೆ ಪೂರ್ಣಚ್ಚ ಪೂರ್ಣಮಾರಾಯ. ಇದ್ದ ನಾವು
ಈ ನೀರಿನಲ್ಲಿ ಸೂರ್ಯನ ಪ್ರತಿಫಲನ ಇದ್ದಾಗೆ ಇದ್ದ ನಮಗೆ ಹುಟ್ಟುವ ದೇಹದ ಸಂಬಂಧವೇ ನಮ್ಮ ಹುಟ್ಟು. ಜಡದ ಸೃಷ್ಟಿ ಅಂದರೆ ಅಭೂತ್ವಾಭವನ ಅಂತ ಮಣ್ಣಿನ ಸೃಷ್ಟಿ. ತ್ರಿಸರ್ಗ ಈ ಸೃಷ್ಟಿ ಮಾಡೋದಲ್ಲ, ಯಾತಕ್ಕೋಸ್ಕರ ಮನುಷ್ಯ ವ್ಯರ್ಥ ಅವನಿಗೆ ಒಂದು ಅನಾಯಾಸ ಅಂತ ಒಂದರ್ಥ. ಅನಾಯಾಸ ಮಾಡ್ತಾನೆ. ಯಥಾ ಸತಪುರುಷ ಕೇಶೋಮಾನಿ ತಥಾಕ್ಷರ ಸಂಭವತಿ ಇಹ ವಿಶ್ವಂ. ಊಟ ಮಾಡ್ಕೊಂಡು ಬದುಕಿದ್ರೆ ಸಾಕು, ದೇಹದಲ್ಲಿ ಕೂದಲೆಲ್ಲ ಬೆಳೆಯುವ ಹಾಗೆ ಅನಾಯಾಸ ಸೃಷ್ಟಿ. ಯಥಾ ಪೃಥ್ವಿಯ ಮೋಷಣೆ ಸಂಭವಂತಿ. ದೇವರು ಮಾಡುವ ಸೃಷ್ಟಿ ಅಷ್ಟು ಅನಾಯಾಸ. ಏನೋ ವಿಚಾರ ಮಾಡಿ ಕಷ್ಟಪಟ್ಟು ನನ್ನ ಸೃಷ್ಟಿ ಸರಿಯಾಗಿಲ್ಲ ಅನ್ನೋದು, ಇನ್ನೇನೋ ಮಾಡೋದು. ನಾವು ನಮ್ಮ ಮನೆಯವರು ಹೊರಗಾಗಿದ್ದಾಗ, ಈಗಲ್ಲ, ಅವ್ರು ಸಾರು ಹುಳಿ ಮಾಡಿಬಿಟ್ರೆ ದೇವರೇ ಗತಿ. ಆ ಮಕ್ಕಳು ಪುಣ್ಯ ಸರಿಯಾಗಿ ಅಲ್ವಾ? ಹಾಗಿರ್ತಾ ಇತ್ತು. ದೇವರು ಬಹುಚಿತ್ರ ಜಗತ್ ಬಹುಧಾ ಕರುಣ ಪರಶಕ್ತಿ ರಣಂತ ಗುಣ ಪರಮಃ. ಈ ಒಂದು ಕಾನ್ಸೆಪ್ಟು ಆ ಇಬ್ಬರಲ್ಲಿ ಇದೆಯೇನೋ, ಅಣ್ಣ ತಮ್ಮಂದ್ರಲ್ಲಿ ಪಾಪಿಟ್ರು. ದೇವರು ಅಂದರೆ ಹೆಸರೇ ಇಲ್ಲ. ಏನೇನೋ ಮಾಡಿದ್ರು ಒಂದು 90 ಹೆಸರಂತೆ. ನಮ್ಮಲ್ಲಿ ನರಸಿಂಹ ಸಹಸ್ರನಾಮ ಬೇರೆ, ವಿಷ್ಣು ಸಹಸ್ರನಾಮ ಪ್ರಸಿದ್ಧ. ಇದಕ್ಕಿಂತ ಬೇಕಾ? ಎಲ್ಲದಕ್ಕಿಂತ ಆಶ್ಚರ್ಯ, ದಶಮಸ್ಕಂದ ಉತ್ತರಾರ್ಧದಲ್ಲಿ ಭಗವಂತನಿಗೆ ಹೆಂಡಂದರು 16,108 ಮಂದಿ. ಅವರು ಮಕ್ಕಳು ಎಷ್ಟು? ಒಬ್ಬೊಬ್ಬಳಲ್ಲಿ 11 ಮಕ್ಕಳು, 10 ಗಂಡು 1 ಹೆಣ್ಣು, 1.25 ಲಕ್ಷ ಮಕ್ಕಳು. ನಾಮಕರಣ ಎಲ್ಲಿಂದ ಮಾಡುವ ಅಲ್ವಾ? ಒಂದೂವರೆನೋ ಮಗು ಹುಟ್ಕೊಂಡಿರುತ್ತೆ. ಆಚಾರ್ಯ ಸಹಸ್ರನಾಮದಲ್ಲಿರೋ ಹೆಸರು ಬೇಡ, ಒಂದು ಹೊಸ ಹೆಸರು ಹೇಳಿ ನಮ್ಮ ಮಗುಗೆ, ಗಂಡೋ ಹೆಣ್ಣು ಅಂತ. ಗಂಡ ಹೊಸ ಹೆಸರು ಬೇಡವಾ? ಹಳೆ ತಾನೇ ಒಂದು ಕೆಲಸ ಮಾಡುವ, ದುರ್ಯೋಧನ ದುರ್ಯೋಧನ ಅಂತ ಹೇಳು, ರಾವಣಾಸುರ ಅಂತ ಹೆಸರು. ಅದು ಓದ್ತೀನಿ. 80 ಹೆಸರು ಹೇಳಿದ್ರು ದಶಮಸ್ಕಂದದಲ್ಲಿ. ಇದು ಆಶ್ಚರ್ಯ. ಇದು ಹೇಳಿದ ಮೇಲೆ ನಮ್ಗೆ ಸುಲಭ ಅನ್ಸ್ಬಿಡತ್ತೆ. ಹೇಳಿ ನೋಡೋಣ. ಇಲ್ಲಿದೆ ತಪ್ಪದೆ ಹೇಳ್ತೀನಲ್ಲಿ. ಮನುಷ್ಯ ಅಂದರೆ ಒಂದು ವ್ಯರ್ಥ, ಇನ್ನೊಂದು ಸುಳ್ಳಲ್ಲ ಅಂತ. ಅಮನುಷ್ಯ ಸತ್ಯ. ಇದು ಯಾರ ಸಹಾಯದಿಂದ ಸೃಷ್ಟಿ ಮಾಡ್ತಾನೆ? ಧಾಮ್ನಾಸುರ ತನ್ನ ಮಹಿಮೆಯಿಂದ ಸ್ವೇ ಮಹಿಮೆ ಪ್ರತಿಷ್ಠಿತ. ಅವನು ಏನು ಮಾಡಲಿಕ್ಕೂ ಇನ್ನೊಬ್ಬರು ಸಹಾಯ ಬೇಕಾಗಿಲ್ಲ. ಅವನ ಹೆಂಡತಿ ಇದ್ರೆ ಸಾಕು. ಅವಳ ಮೇಲೆ ಅನುಗ್ರಹ ಮಾಡಿ ಜಗತ್ ಸೃಷ್ಟಿಗೆ ತಾಯಿಯನ್ನಾಗಿ ಇಟ್ಟಿದ್ದಾನೆ. ಮಗನನ್ನ ಸೃಷ್ಟಿ ಮಾಡುವಂತ, ಮೊಮ್ಮಗನನ್ನ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ, ನಿಮಗೆ ಹಾಳು ಮಾಡುವಂತ ಪಾಲನೆ ನಾವು ಮಾಡ್ತೀನಿ ಅಂತ. ಇಂಥ ಒಂದು ವಿಚಿತ್ರವಾದ ವ್ಯಾಪಾರ ಭಗವಂತನದಲ್ಲಿ ಎಲ್ಲ ಮಾಡ್ತಾರೆ. ಅದರಿಂದ ಪ್ರಯೋಜನ ಅವರಿಗೇನೂ ಇಲ್ಲ. ಪ್ರೋಜ್ಜಿತ ಕೈತವ ಧರ್ಮ ಇಲ್ಲಿ ಪ್ರತಿಪಾದ್ಯವಾಗಿದೆ. ಅಧಿಕಾರಿಗಳು ಮಾತ್ಸರ್ಯಾದಿಗಳು ಇಲ್ಲದಿರುವವರು. ಕೈತವ ಅಂದರೆ ಗೊತ್ತಾ? ನಿವೃತ್ತಿ ಶಾಸ್ತ್ರ ಅಂತ ಹೇಳೋದು. ಏನು ದಕ್ಷಿಣೆ ಕೊಡ್ತೀರಪ್ಪ, ನಮ್ಗೆ ಈ ಕಷ್ಟ ಇದೆ ಅಂತ ಹೇಳಿ ಹೇಳಿಸ್ಬಾರ್ದು. ಚೂರು ಕಷ್ಟ ಇಲ್ಲ, ಸಂಸಾರವೇ ದೊಡ್ಡ ಕಷ್ಟ, ಅದನ್ನು ಬಿಡಿಸು ಅಂತ ನಾವಿದನ್ನ ಕೇಳೋದು ಹೇಳೋದು. ಪೀಡಿಸ್ತಾ ಹೋದರೆ ಅಸಹ್ಯ ಆದವರು. ಅದಕ್ಕೋಸ್ಕರ ಸಕಾಮವಾಗಬಾರದು. ಭಾಗವತ ಪಾರಾಯಣ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಅವನು ಪ್ರೀತರಾಗಲಿ, ಜ್ಞಾನ ಬರಲಿ ಅಂತಿರಬೇಕಲ್ಲಿ. ಸಜ್ಜನರು ಅಂತೀರಿ, ಮಾತ್ಸರ್ಯ ಇಲ್ಲದಿರುವವರು ಅಂತೀರಿ. ಮಾತ್ಸರ್ಯ ಇದ್ರೆ ಸಜ್ಜನರಾಗ್ತಾರ ಅಂತ ಪ್ರಶ್ನೆ ಬಂದರೆ, ಸಜ್ಜನರ ಅರ್ಜುನಂಗೂ ಏಕಲವ್ಯನ ವಿಚಾರದಲ್ಲಿ ಮಾತ್ಸರ್ಯ ಬಂತು. ಅವನು ಮೊಮ್ಮಗ ಭಾಗವತ ಕೇಳ್ತಾ ಇದ್ದಾನೆ, ತಾತನಿಗೆ ಅಧಿಕಾರ ಇಲ್ವಾ? ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾ, ಹರೇ ತೆಗೆದ್ಬಿಡ, ಫೋನ್ ಬರ್ತಾ ಇದೆಯಾ? ಮ್ಯೂಟ್ ಮಾಡಿದ್ದೇನೆ. ಏಕಲವ್ಯ ತಮೋಯೋಗ್ಯ. ಅವನಲ್ಲಿ ಮಾಡಿದ ಮಾತ್ಸರ್ಯ ಅದು ದೋಷ ಆಗಲಿಲ್ಲ. ರಾಯರು ಅಪಾರ ಗ್ರಂಥಗಳನ್ನು, 50 ಗ್ರಂಥ ಕೊಟ್ಟರು. ವಿಚಿತ್ರ ವ್ಯಕ್ತಿಯವರು. ಅವ್ರನ್ನು ಕೇಳಿ ಕೊಟ್ಟರು ಕೊಟ್ರೆ ಎಲ್ಲ ಪಂಚಾಮೃತ ಅಭಿಷೇಕ ರಾಯರು ಮಾಡ್ತಾರೆ. ನಮ್ಗೆ ಯಾರು ಮಾಡೋರಲ್ಲ, ಕುಡಿಬೇಕು ಯಾರು? ನೀವು ಮಾಡ್ಬಿಟ್ಟು
ಸಜ್ಜನರಲ್ಲಿ ಯಾವ ಗುಣದ ವಿಚಾರದಲ್ಲಿ ಮಾತ್ಸರ್ಯ ಬರುತ್ತೋ ನಮಗೆ ಆ ಗುಣ ನಮಗಿಲ್ಲೇ ಹೊಟ್ಟೋಗುತ್ತೆ. ನಮ್ಮ ಗುರುವಿನೆಲ್ಲ ವಿದ್ಯಾಮಾನರು ಬೈಜಾರ್ಸವರು ಅವರೆಲ್ಲ ಮನುಷ್ಯರೇ ಅಲ್ಲ, ಮನುಷ್ಯರಂತೆ ತೋರ್ಕೊಂಡ್ರವರು. ಅವರು ನಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ, ಅವರು ಮನುಷ್ಯರ ಗುಂಪಿಗೆ ಸೇರೋರಲ್ಲ ಅಂತ. ಇಂಥ ಒಂದು ವ್ಯಕ್ತಿತ್ವಗಳನ್ನು ನೋಡಿ ಅವ್ರ ಪಕ್ಕದಲ್ಲೇ ಇದ್ದರೂ ರಾಕ್ಷಸರ ಥರ ಬದುಕಿದ್ರೆ ನಮ್ಮ ಗತಿ ಏನಾರೀತಲ್ಲಿ. ಶಿವದಂ ಮೋಕ್ಷವನ್ನು ಕೊಡುತ್ತದೆ. ಇಲ್ಲಿ ಪ್ರತಿಪಾದ್ಯವಾದದ್ದು ವಸ್ತು ಯಾವುದು ಅಂದರೆ ವಸ್ತುನೇ ಇಲ್ಲಿ ವಸ್ತು. ಸಬ್ಜೆಕ್ಟ್ ಯಾವುದು ಗೊತ್ತಾ? ಸಬ್ಜೆಕ್ಟ್ ಏನು ಇದಕ್ಕಂತ ವಸ್ತು ಅಂದರೆ ನಿತ್ಯ ಅಪ್ರತಿಹತ ಸಾಮರ್ಥ್ಯೋಪೇತವಾದ ನಾರಾಯಣ. ನಾವೆಲ್ಲ ಅವಸ್ತುಗಳು, ಯಾವ ಸಾಮರ್ಥ್ಯವೂ ಇಲ್ಲ ನಮಗೆ. ತಾಪತ್ರಯೋನ್ಮೂಲನಂ, 3 ತಾಪಗಳನ್ನು ಪರಿಹಾರ ಮಾಡಿಬಿಡುತ್ತದೆ. ಮಹಾಮುನಿ ಕೃತೆ ಯಾರೋ ಗಡ್ಡ ಬೆಳೆಸ್ಕೊಂಡು ಬಂದಿದ್ದೆ ವೇದವ್ಯಾಸ ದೇವರು ರಚನೆ ಮಾಡಿದ್ರು. ಭಾಗವತ ಸಿಕ್ಕ ಮೇಲೆ ಬೇರೆ ಕಟ್ಕೊಂಡು ಏನು ಮಾಡ್ತೀವೋ ಅವನನ್ನು ಕಟ್ಟಿ ಹಾಕಿಕೊಂಡು ಬಿಡಬಹುದು ನಮ್ಮ ಅಂತರಂಗದಲ್ಲಿ. ಅಂದರೆ ಭಕ್ತಿ ಪಾಶದಲ್ಲಿ ಕಟ್ಟಲಿಕ್ಕೆ ಬರ್ತೀವಿ ಇದು ಕೇಳ್ತಾ ಹೋದರೆ. ತತ್ಕ್ಷಣ ತಪ್ಪ ಇಂಥ ಭಾಗವತವನ್ನ ವೇದವೆಂಬ ಕಲ್ಪವೃಕ್ಷದಲ್ಲಿ ಮಾಗಿನ ಹಣ್ಣಿದು ಶುಕಾಚಾರ್ಯರಿಗೋಸ್ಕರ ವೇದವ್ಯಾಸ ದೇವರು ಇದನ್ನು ಉದುರಿಸಿದ್ರೆ ನಮಗೂ ಸಿಗುತ್ತಲ್ಲ. ಅಯ್ಯೋ ಒಂದು ಹಣ್ಣು ಇದ್ದಿದ್ದೇ ಒಂದು ಹಣ್ಣು ಶುಕಾಚಾರ ಕೊಟ್ಬಿಟ್ರೆ ಇದು ಒಂದು ಹಣ್ಣೇ ನಿಜ, ರಸ ಖಾಲಿ ಆಗೋದೇ ಇಲ್ಲ. ಇಲ್ಲಿ ಶಿವತ ಭಾಗವತಂ ರಸಂ ಆಲಯಂ, ವೇಷ್ಟೇ ಇಲ್ಲ, ವಾಟೆ ಇರುತ್ತೆ, ಸಿಪ್ಪೆ ಇರುತ್ತೆ, ಇಂಥದ್ದು ಏನಿದೆ ಇಲ್ಲಿ. ಹಣ್ಣು ಸಂಪೂರ್ಣ ರಸಭರಿತವಾಗಿದೆ, ಅದೇ ರಸವೇ ರಸ. ಆಲಯಂ ಪಿಬತ, ಲಿಂಗದೇಹ ಭಂಗವಾಗುವ ಪರ್ಯಂತರವಾಗಿ ಕುಡಿಯಬೇಕಾದ ರಸ ಇದು. ರಸಿಕಾ ಭೂಮಿ ಭಾವುಕಾಹ ಭಾಗವತ ರಸಮಾಲಯಂ ಪಿಬತ ಅಂತಾರೆ. ಅದೇನು ರಸ ಅಂದರೆ ವಾಯುದೇವರು, ಮಾ ಅಂದರೆ ಜಗನ್ಮಾತೆ, ರಸಮೇ ಇಬ್ಬರನ್ನು ಕೂಡ ಮಹಾಭಾಗವತೋತ್ತಮರಾದ ಹೆಂಡತಿ ಮಗುವನ್ನ ದೇವರು ಸ್ವೀಕಾರ ಮಾಡಿದ್ದಾರಂತೆ. ರಸಮಾಲ ಅಂದರೆ ಸ್ವೀಕಾರ ಮಾಡೋದು, ಲಾ ಆದಾನೆ. ರಸಮಾಲ ಅಂದರೆ ಶ್ರೀಹರಿ. ಇಬ್ಬರನ್ನ ಪುತ್ರತ್ವೇನ ಪತ್ನಿತ್ವೇನ ಭಕ್ತತ್ವೇನ ಲಾತಿ ಸ್ವೀಕರೋತಿ ರಸಮಾಲ ಶ್ರೀಹರಿ. ತಚ್ಚ ಏತಿ ಜ್ಞಾನ, ಅವರ ಜ್ಞಾನ ಯಾವುದರಿಂದ ಆಗುತ್ತದೋ ಅದು ರಸಮಾಲಯ ಭಾಗವತವನ್ನ ಆಲಯಂ ಪಿಬತ. ಆಲಯಂ ಪಿಬತ, ಲಿಂಗದೇಹ ಭಂಗ ಆಗೋ ಪರ್ಯಂತರವಾಗಿ ಕುಡಿತಾ ಹೋಗೋದು. ಚೆನ್ನಾಗಿ ಕುಡಿಯೋದು ಅಭ್ಯಾಸ ಆಗ್ಬಿಟ್ರೆ ಎಲ್ಲ ಭೌತಿಕವಾದ ವ್ಯಸನಗಳೆಲ್ಲ ದೂರವಾಗಿ ಬಿಡುತ್ತಾರಪ್ಪ ನಿಮಗೆ. ನೈಮಿಷಾರಣ್ಯದಲ್ಲಿ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ, 1000 ವರ್ಷದ ಜ್ಞಾನಯಜ್ಞ ನಡೀತಾ ಇದೆ. ಉಗ್ರಶ್ರವರ ಸೂತ ಪುರಾಣಿಕರು ಅಂತ ಸೌತಿಕರು ರೋಮಹರ್ಷಣರ ಮಕ್ಕಳು, ಅವರು ಭಾಗವತವನ್ನು ಭಾರತವನ್ನು ಹೇಳಿದವರು. ಆ ಪುಣ್ಯಾತ್ಮರು ಕೂತಿದ್ದಾಗ ಇವರೆಲ್ಲರೂ ಪ್ರಶ್ನೆ ಮಾಡಿದ್ದಾರೆ. ಹೇಗೆ ಪ್ರಾತರ್ಭೂತ ಹುತಾಗ್ರಯ, ಬೆಳಗ್ಗಿನ ಎಲ್ಲ ಆನ್ಹೀಕಗಳನ್ನು ಮುಗಿಸಿಕೊಂಡು ಬಂದಿದ್ದಾರೆ, ಸ್ವಕರ್ತವ್ಯ ಮುಗಿಸ್ಕೊಂಡು. ಇವತ್ತೊಂದು 5 ನಿಮಿಷ ತಡಯಾತಿಗೆ ಆದರೆ ಉಪಾಸನೆ ಆಗಬೇಕಲ್ಲ. ನಾಳೆ ಆಹುತಿ ಹಾಕ್ಬಿಟ್ಟಿದ್ದೀನಿ, ನಾಳೆ ಲೇಟ್ ಆಗೋದಿಲ್ಲ, ನಾಳದ್ದು ಸಂಜೆಯಿಂದಲೇ ಲೋ ನಿಮಗೆ ಓದೋದಿದ್ರೆ ಹೋಗ್ಬಿಟ್ರು, ಆಮೇಲೆ ಕೇಳ್ಕೊಡ್ರೋ ಪಾಪ. ಏನ್ ಮಾಡ್ತೀನಿ, ನಿಮ್ ದೊಡ್ಡಪ್ಪ ನಿಮ್ಮ ಅಪ್ಪನ ಭಾಗದಿಂದ ನೋಡಿ ನೀನು ಅಂತೀವಿ. ಈಗ ಒಂದು ಪ್ರಶ್ನೆ ಸ್ವಾಮಿ ಮುಖ್ಯವಾಗಿ ಏನ ಆತ್ಮ ಆಶ ಸಂಪ್ರಸೀದತಿ, ಸರ್ವಸ್ವಾಮಿಯಾದ ನಾರಾಯಣ ಏನು ಮಾಡಿದ್ರೆ ಚೆನ್ನಾಗಿ ನಮ್ಮ ಮೇಲೆ ಪ್ರೀತಿ ಪಡುತ್ತಾನೆ. ಇದೇ ಜೀವನದ ಗುರಿ ಆಗಬೇಕು. ಅದು ಬಿಟ್ಬಿಟ್ಟು ನಾವು ಏನು ಮಾಡಿದ್ರೆ ಹೆಚ್ಚು ದುಡ್ಡು ಬರುತ್ತೆ, ಒದ್ದಾಡಬೇಕು ಪಾಪ. ಈಗಾಗಿದೆಯಲ್ಲ ಅಲ್ಲೆಲ್ಲ ರಾಜಕಾರಣಿಗಳೆಲ್ಲ ನೋಡ್ತೀವಲ್ಲ, ಪಿಶಾಚಿಗಳೆಲ್ಲ ದುಡ್ಡು ಜಾಸ್ತಿ ಆಗಿ ಅವ್ರು ಹಾಗಾಗಿರೋದು. ನಮಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಿಗೆ ಅವ್ರ ಕೃಪೆ ಅನ್ಕೋಬೇಕು. ಊಟ ತಿಂಡಿಗೆ ಕೊರತೆ ಇಲ್ಲ. ಹಾಗೆ ಡ್ರೈವರ್ ಇಟ್ಕೊಂಡು ಹೇಗೆ ಬೇಕಾದ್ರೆ ಓಡಾಡ್ತೀವಿ ಅಂದರೆ ಆಗಲ್ಲ. ಬೇಡ, ನಮ್ಮ ಜನ್ಮಾಂತರಕ್ಕೂ ಕೊಡಬೇಡ ಅಂತೀವಿ ನಾವು. ಇನ್ನೂ ಬೇಕಾದ್ರೆ ಇದ್ದಿದ್ದು ಕಿತ್ಕೊಂಡ್ಬಿಡು ಜಾಸ್ತಿ ಅನಿಸಿದ್ರೆ. ಹೀಗಾಗಿ ದೇವರ ಪ್ರೀತಿ
ಗುರಿ ಆಗಬೇಕು ನಮಗೆ. ಏನ ಆತ್ಮ ಆಶು ಬೇಗ ಪ್ರೀತನಾಗಬೇಕು ಸ್ವಾಮಿ, ನಿಧಾನಕ್ಕಾಗಬಾರ್ದು. ಕೃಷ್ಣನಾಗಿ ಅವತಾರ ಮಾಡಿದಲ್ಲ, ಅವನ ಕಥೆ ಹೇಳ್ರಿ. ಇನ್ನೂ ಅನೇಕ ಅವನು ನರಸಿಂಹಾದಿ ಅವತಾರ ಮಾಡಿದ್ದಾನಲ್ಲ ಕಪಿಲಾದಿ ರೂಪಗಳಿಂದ, ಅದನ್ನು ಹೇಳ್ರಿ. ಘೋರವಾದ ಸಂಸಾರದಲ್ಲಿ ಅವನ ನಾಮವನ್ನು ಹೇಳಿದ್ರೆ ಬಹಳ ಹಿತವಾಗುತ್ತೆ. ಎಂ ಬಿಬೇತಿ ಸ್ವಯಂ ಭವಃ, ಸಂಸಾರವೇ ಹೆದರ್ಬಿಡುತ್ತಂತೆ ಹರಿಭಕ್ತರನ್ನು ನೋಡಿ. ಸಂಸಾರಕ್ಕೆ ಎರಡು ಹೆಸರು, ಭಯ ಅಂತ ಹೆಸರು, ಇದಕ್ಕೆ ರೋಗ ಅಂತ ಹೆಸರು. ರೋಗ ಭಯದ ಮಧ್ಯದಲ್ಲಿ ಕೂತ್ಕೊಂಡು ನಾವು ಸುಖವಾಗಿರ್ತೀವಿ, ಇದನ್ನು ಸುಖಮಯವಾಗಿ ಮಾಡ್ತೀವಿ ಅಂದರೆ ದಡ್ಡತನ. ಇದರಲ್ಲಿ ಇಟ್ಟಿಯಾರೆ ತತ್ರಾಪಿ ಕಲಿಯುಗ. ಅವನು ಕರುಣೆ ತಂದುಕೊಳ್ಳಬೇಕು. ಕೃತಾದಿಶ ಪ್ರಜಾರಾಜ ಕಲಾವಿಚ್ಛಂತಿ ಸಂಭವಂ. ಕೃತಾದಿ ಯುಗದ ಜನಗಳು ಕಲಿಯುಗದಲ್ಲಿ ನಮ್ಗೆ ಜನ್ಮ ಕೊಡಪ್ಪ ಅಂತ ದೇವರಲ್ಲಿ ವರ ಬಿಡ್ತಾರಂತೆ. ಹಾಗಾದ್ರೆ ನಮ್ಗೆ ವರ ಸ್ಯಾಂಕ್ಷನ್ ಆಗಿದೆ, ಸಾರ್ಥಕ ಮಾಡ್ಕೋಬೇಕಂತೆ. ಅಲ್ಲಿ ಕಲಿಂ ಸಂಭಾವಯಂತ್ಯಾರ್ಯಾಹ ಸಾರಜ್ಞಾಹ ಗುಣವೇದಿನಃ. ಕಲಿಗೆ ಸಾರ ಏನು ಗೊತ್ತಾಯಿತು, ಇಷ್ಟು ಪುಣ್ಯ ಮಾಡಿದ್ರೆ ಅದರ ಇಂಪ್ಯಾಕ್ಟ್ ಇಷ್ಟಿರುತ್ತೆ. ಕೃತಿಯುಗದಲ್ಲಿ ಇಷ್ಟು ಪುಣ್ಯ ಮಾಡಿದ್ರೆ ಇಷ್ಟೇ ಅದರ ಲಾಭ. ಏನು ಇಷ್ಟೇ ಅಲ್ಲಪ್ಪ, ನಾವೇ ಹೇಳಲಿಕ್ಕೆ ಇದೇನಿದೆ ಅನ್ಯಾಯ ಅನ್ಬಾರ್ದು. ವಾತಾವರಣ ವಿಪರೀತವಾಗಿದ್ದಾಗ ಪುಣ್ಯಕರ್ಮಗಳನ್ನು ರಾತ್ರಿ ಇಡೀ ನಿಮ್ಮ ಪುಣ್ಯ ಹೇಗಿದೆ ಅಂದರೆ, ಆ ಸುಬ್ಬರಾಯರು ರಾತ್ರಿ ಇಡೀ ಭಜನೆ ಮಾಡ್ತಾ ಇದ್ರಲ್ಲ, ಅದೇನಪ್ಪ ಅದು ಅನ್ಬಿಲೀವಬಲ್. ಅದು ನಿಜ, ನಮ್ಗೊತ್ತು ಅಂಥವೆಲ್ಲ ನಾನು ಕೈಲಿ ಆಗ್ತಾ ಇಲ್ಲ. ಜೀವಮಾನದಲ್ಲಿ ಒಮ್ಮೆ ಮಾಡಿದೀನೋ ಏನೋ ರಾತ್ರಿ ಎಲ್ಲ ಭಜನೆ. ಝಾವದ ಜಾಗ್ರತ ಕ್ರತುನರ್ಕು ಸಾವಿರ ನಾಲ್ಕರ ಝಾವಕ್ಕೆ ಮಿತಿಯಿಲ್ಲವೋ. ದೇವದೇವನ ದಿನದೊಳು ನಿದ್ರೆಯ ಗೈವರ ಕಾವಲಿಯೊಳು ಹಾಕಿ ಹುರಿಸುವ ಯಮನು ಹರಿದಿನದಲ್ಲಿ ನರ. ಘೋರ ನರಕಕ್ಕೆ ಬಿದ್ದೋಗ್ತಾನೆ ಅಂತಾರೆ. ಅವ್ರು ತಿಂದುಬಿಟ್ರೆ ಊಟ ತಿಂಡಿ ರುಚಿ ರುಚಿಯಾಗಿ ಅನ್ನವನ್ನು ಬಿಟ್ಬಿಡೋದು, ಚಪಾತಿ ಸಾಗು ಬೊಂಬಾಯಿ ಬೋಂಡ, ಇವತ್ತು ಏಕಾದಶಿ ಫಳಾರ ನೀವು ತಗೊಳ್ಳಿ. ಅದಕ್ಕೆ ಅನಿವಾರ್ಯವಾದ ಪಕ್ಷದಲ್ಲಿ ಹೊರತು ಏಕಾದಶಿ ವ್ರತ ರಾಜ ಅಲ್ವಾ, ಅಂಥ ವ್ರತವನ್ನು ಸ್ವೀಕಾರ ದೇವರು ಮಾಡಿಸಿದ್ರೆ ನಾವು ಧನ್ಯರು. ಮಧ್ವಮತದಲ್ಲಿ ಇದ್ದೀವಿ. ಮೋಕ್ಷವೆಂಬ ಸಂಸಾರ ದೊಡ್ಡ ಘೋರವಾದ ಈ ಸಾಗರದಲ್ಲಿ ಮಧ್ವಮತವೇ ದೋಣಿ. ಶಿವರಾಚಾರ್ಯರು ಅವ್ರ ಶಿಷ್ಯ ಪ್ರಶಿಷ್ಟರೆಲ್ಲ ನಾವಿಕರಿದ್ದಾರೆ, ನಮ್ಗಿನ್ನೇನು ಭಯ ನಮಗೆ. ಅಂಥ ಒಂದು ಸಾಧನೆ ಭಗವಂತ ಮಾಡಿಸ್ಬೇಕಷ್ಟೇ, ಅದನ್ನು ನಾವು ಕೇಳ್ಕೋಬೇಕಷ್ಟೇ. ಧರ್ಮಸ್ಥಾಪನೆಗೋಸ್ಕರ ಕೃಷ್ಣನಾಗಿ ಅವತಾರ ಮಾಡೋದಲ್ಲ ಜಗತ್ಪತಿ. ಧರ್ಮ ಕಂಶರಣಂ ಗತಃ. ಅವನು ಅವತಾರ ಮುಗಿಸಿದ ಮೇಲೆ ಧರ್ಮ ಯಾರನ್ನು ಶರಣು ಹೊಂದಿತು ಹೇಳಿ ಸ್ವಾಮಿ ಅಂದರೆ, ಸೂತ ಪುರಾಣಿಕರು ಅವರ ಗುರುಗಳಾದ ಶುಕಾಚಾರ್ಯರನ್ನು ಎಂ ಪ್ರವರಜಂತ ಮನುಪೇತ ಎಂಬುದಾಗಿ ಮಂಗಳಾಚರಣೆ ಮಾಡಿ ತಮ್ಮ ವ್ಯಾಸಧೂರು ಉಪಯಾಮಿ ಗುರುಮುನೀನಾಮ ಅಂತ ಅವರು ನಮಸ್ಕಾರ ಮಾಡಿ, ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯ್ಯಂ. ಭಾಗವತಕ್ಕೂ 18 ಪುರಾಣಗಳಿಗೂ ಶ್ರೀಮದ್ ಮಹಾಭಾರತಕ್ಕೂ ಇದು ಮಂಗಲ ಪದ್ಯವೇ, ನಾರಾಯಣಂ ನಮಸ್ಕೃತ್ಯ ಎಂಬುದು. ಇಲ್ಲೊಂದು ಸರಸ್ವತಿ ಮತ್ತು ಒಂದು ಮಾತಿದೆ, ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೆ. ಗೀಹಿ ಅಂತ ಒಂದಕ್ಷರದಿಂದ ಸರಸ್ವತಿಯನ್ನು ಹೇಳಕ್ಕಾಗತ್ತೆ. 4 ಅಕ್ಷರದ ಯಾತಕ್ಕೆ ಹೇಳಿದ್ರು ಅಂದರೆ, ಸರಸ್ವತಿಯೇ ರುದ್ರಾದಿ ದೇವತೆಗಳ ಮಕ್ಕಳು ಮೊಮ್ಮಕ್ಕಳು ಕೂಡಿಸ್ಕೊಂಡು ಉಪದೇಶ ಮಾಡಿ ಏನೋ ನನ್ನ ಸರಸ್ವತಿ ಅಂತ ಕರೀತಾರೆ. ಯಾತಕ್ಕೆ ಗೊತ್ತಾ? ವಿಷ್ಣೋರ್ಗುಣೋಕ್ತಿ ಪರತ ಮಮ ನಿತ್ಯಂ ಸುರೇಶ್ವರ ತದರ್ಥಮನ್ಯದ್ವಜನಂ ಸಾಹಂ ತತ್ ಶರಣಾಸನ ಸರಸ್ವತಿ ಇತಿ ಸಂಪ್ರೋಕ್ತ ತಸ್ಮಾತ್ ಜ್ಞೇಯ ಹರೇ ಗುಣಃ. ಸಾರಸ್ವತ ಪ್ರಪಂಚ, ಅನಂತ ವೇದಗಳು, ಮಹಾಭಾರತ ಇತ್ಯಾದಿ ಏನೇನಿದೆಯಲ್ಲ ವಾಂಗ್ಮಯದಲ್ಲಿ ಇರೋದೇನು ಅಂದರೆ ಕ್ವಿಂಟೆಸೆನ್ಸ್ ಅಂತಲ್ಲ, ಅದು ಯಾವುದು ಅಂದರೆ ವಿಷ್ಣು ಸರ್ವೋತ್ತಮತ್ವ. ಭೀಮಸೇನ ದೇವರು ಹೊಗಳಿದ್ರು, ಈ ಕಲಿ ಮೊದಲಾದವರು ಬೈದರು ಈ ಅಯೋಗ್ಯರನ್ನೆಲ್ಲ. ಅಲ್ಲಿ ತಾತ್ಪರ್ಯ ವಿಷ್ಣು ಸರ್ವೋತ್ತಮತ್ವದಲ್ಲೇ
ಮುಕ್ತಾಯವಾಗಬೇಕು. ಅದರ ಹೊರತಾಗಿ ಭಾಗವತದಲ್ಲಿ ವೇದಗಳಲ್ಲಿ ಮುಖ್ಯವಾದ ವಿಚಾರ ಯಾವುದು ಅಂದರೆ ಅದ್ವೈತ, ವಿಶಿಷ್ಟಾದ್ವೈತ ಅಂತ ಹೇಳಿದ್ರೆ ಸರಸ್ವತಿ ಸನ್ನಿಧಾನವಿಲ್ಲದೆ ದೂರ ಸರದು ಬಿಡ್ತಾಳಂತೆ. ಸರಣಾತ್ ಸರಸ್ವತಿ ಎಂಥ ಸುಂದರ ಇದೆ. ಅದಕ್ಕೋಸ್ಕರ ಆ ಅಕ್ಷರದಿಂದ 4 ಅಕ್ಷರದಿಂದ ಅವಳನ್ನು ನಮಸ್ಕಾರ ಮಾಡಿ ಮತ್ತೆ ಆ ನಂತರದಲ್ಲಿ ಗ್ರಂಥ ಕರ್ತೃತ್ವೇನ ನಾರಾಯಣಂ ಗ್ರಂಥ ಪ್ರತಿಪಾದ್ಯತ್ವೇನ ಕರ್ತೃತ್ವೇನ ಅದೇ ನಾರಾಯಣ ವಿರಿವ್ಯಾಸ ದೇವರನ್ನೆಲ್ಲ ನಮಸ್ಕಾರ ಮಾಡಿ ನಿಂಗೆ ಹೇಳ್ತೇನೆ ನೋಡು ಎಂಬುದಾಗಿ 22 ರೂಪಗಳ ಪರಿಚಯವನ್ನೆಲ್ಲ ಮಾಡಿ ಅತಃಪರಂ ಯದವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅದೃಷ್ಟಾಶ್ರುತ ವಸ್ತುತ್ವ ಸಜೀವೋ ಯತ್ಪುನರ್ಭವಃ ಅತಪ್ಯರ ಅವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅವನು ಲೋಕ ವಿಲಕ್ಷಣನಾಗಿದ್ದಾನೆ. ಜಗಜ್ಜನ್ಮಾದಿ ಕರ್ತೃತ್ವ ಗುಣಪರಿಪೂರ್ಣತ್ವ ಜ್ಞಾನಾನಂದಾತ್ಮಕತ್ವ ಅವನನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಅಂಥ ವ್ಯಕ್ತಿ ನಿನಗೂ ಅಂತರ್ಯಾಮಿಯಾಗಿದ್ದಾನೆ. ಅವನ ಬಗ್ಗೆ ಏನಾದರೂ ನೋಡುವ ಪ್ರಯತ್ನ, ಅಯ್ಯೋ ಅವನ್ನೆಲ್ಲಿ ನೋಡ್ಲಿಕ್ಕಾಗತ್ರಿ, ನೋಡೋದು ಬೇಡಪ್ಪ, ಮನನ ಮಾಡಿದ್ಯಾ ಅದೂ ಆಗಲಿಲ್ಲ, ಕಡೆಗೆ ಕೇಳಿದೆಯೇನೋ ಪುರುಸೊತ್ತಾಗಲಿಲ್ಲ. ಅದಕ್ಕೋಸ್ಕರ ನಾವೇನು ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡ್ಕೊಳ್ತೀನಿ ಆಚಾರ್ಯ. ಸಜೀವ ಯತ್ಪುನರ್ಭವ, ಅದಕ್ಕೆ ಮತ್ತೆ ಹುಡ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಹುಟ್ಟೋದು ಎಷ್ಟು ಕಷ್ಟ, ಸುಲಭವ? ಗರ್ಭವಾಸ ಸುಖವ? ಹುಟ್ಟಿದ ಮೇಲೆ ಏನೇನೋ ಟೆನ್ಷನ್, ಏನು ಓದಲಿ ಯಾವ ದುಡ್ಡು ಬರುತ್ತೆ, ಹೇಗಿದ್ರೆ ನನ್ನ ಲೈಫ್ ಚೆನ್ನಾಗೆ ರೂಪುಗೊಳ್ಳುತ್ತೆ. ಒದ್ದಾಡ್ತಾರೆ, ಎಲ್ಲಿ ಹೋದ್ರೂ ಡೈಲಮಾನೇ ಆಗ್ಬಿಡುತ್ತೆ. ಸಾಯೋ ತನಕ ಇಷ್ಟೇ ಆಗ್ಬಿಡುತ್ತಲ್ಲಪ್ಪ. ಅವನು ಸುಖರೂಪಿ ಯಾರ ಪರಮಾತ್ಮನ ಚಿಂತನೆ ಬಿಟ್ಟು ಬದುಕ್ತಿಯಲ್ಲೋ, ನಿನ್ನ ನಾಚಿಕೆ ಆಗಬೇಕು ಅಂತ ಬೈಯುತ್ತಲ್ಲಿ. ಈ ಭಾಗವತವನ್ನು ಯಾವಾಗ ರಚನೆ ಮಾಡಿದ್ರು ಅಂತ ಹೇಳಿದಾಗ ಈ ಮಾನ ಅಂತಿದೆ ಬದರಿ ಮೇಲೆ, ಬದರಿಗೆ ಹೋಗಿದ್ದಾರೆ ಈಗ ಗುರುಗಳು ಹೋಗಿಲ್ಲ, ಬಂದ್ಬಿಟ್ಟಿದ್ದಾರೆ. ಹೇಗಿರೋ ಮತ್ತೆ ಅದೇ ಎಲ್ಲ ಹೌದು 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 ಅಪ್ಪನ ಮೇಲೆ ಒಂದು ಮಗು, ಅಮ್ಮನ ಮೇಲೆ ಒಂದು ಮಗು ಬಿಟ್ಟೋಗಿದ್ದೆ. ಒಂದೊಂದು ವರ್ಷ ಹೌದು 2 ಮಕ್ಕಳು ಬಿಟ್ಟೋಗಿದ್ದೆ. ಹೌದು. ಆ 2 ಹೆಣ್ಣುಗಳನ್ನ ಅವಳಿಗೂ ಇಲ್ಲಿ ರಚನೆ ಆಗಲಿಕ್ಕೆ ಕಾರಣ ಮಾನ ಅಂತ ವ್ಯಾಸಗುಹ ಅಂತಿದೆ. ವಿರಿವಂತೆ ಕೂತಿದ್ರೆ ನಾರದರು ಬಂದು ನಮಸ್ಕಾರ ಮಾಡಿ, ಇವನೇ ನಮಸ್ಕಾರ ಮಾಡಿ ಪಾಪನೆ ಮಾಡಿಕೊಟ್ಟ ದೇವರು. ವಿರಿವಾದೇವರು ಸ್ವಾಮಿ ನೋಡ್ತಾ ಇರ್ತಾರೆ ಕಲಿಗಳಿಗೆ, ನನ್ನ ಗುರು ನೀನು ಅಂದ್ಕೊಂಡು ಸಾಯಿ ಅವರು ನಿತ್ಯಾಜ್ಞಾನದಿಂದ ವಿಡಂಬನೆ ಮಾಡಿ, ನಂಗೆ ಯಾಕೋ ನಾರದರೆ ಎಲ್ಲ ಗ್ರಂಥಗಳ ರಚನೆ ಮಾಡಲು ಕೂಡ ನನ್ನ ರಚನೆಯಲ್ಲಿ ತೃಪ್ತಿ ಆಗ್ತಾ ಇಲ್ಲ. ತೃಪ್ತಿ ಹೇಗೆ ಆದೀತು ಸ್ವಾಮಿ, ನಿಂಗೆ ಗೊತ್ತಿಲ್ವ? ನಿಮಗೆ ತೃಪ್ತಿ ಆಗಬೇಕಾದ್ರೆ ಮುಖ್ಯವಾಗಿ ರಚನೆ ಮಾಡಬೇಕಾಗಿರೋ ನೀನು ಭಕ್ತಿ ಉದ್ರೇಕಗೊಳ್ಳಬೇಕು, ಅದನ್ನು ರಚನೆ ಮಾಡಬೇಕು. ನಾನು ಉಪಕರ್ಷಣ ಎಂಬ ಗಂಧರ್ವ ಮಹಾಸುಂದರ ಭಾರಿ ಹಾಡು, ಅವರಿಗೆ ಮುದುಕ್ತನ ಬರೋದಿಲ್ಲಲ್ಲ. ನಾ ಎಲ್ಲಿದ್ರೆ ಅಲ್ಲಿ ಅಪ್ಸರಾಸ್ತ್ರೀಯರೆಲ್ಲ ನನ್ನ ಹಿಂದೆ ಮುಂದೆ ಇರ್ತಾ ಇದ್ರು. ಬ್ರಹ್ಮದೇವರ ಸನ್ನಿಧಾನ ಅಂತಾನು ವಿಚಾರ ಮಾಡಿದೆ, ಒಂದು ಪ್ರಾಕೃತವಾದ ಹಾಡನ್ನ ಹೇಳಿಟ್ಬಿಟ್ಟೆ. ನಿಂಗೇನು ಬಂತಯ್ಯ, ನಾರದ ಉಪಕರಣ ಗಂಧರ್ವನೇ ಈ ಹಾಡು ಹೇಳ್ತೀಯಾ, ಶೂದ್ರನಾಗಿ ಹುಟ್ಕೊಡು ಅಂತ ಮೋದಂಪಲ್ಲಿ ಇದ್ದೇನೆ. ಅಲ್ಲಿ ನಾರದು ಇದನ್ನ ಅನ್ಸುತ್ತೆ. ಆ ಕೆರೆ ಎಲ್ಲ ನೋಡೋಣ, ಅದ್ಭುತ, ಅದು ವಿಚಿತ್ರ ವಿನ್ಯಾಸ. ಅದು ಅಲ್ಲಿ ಶೂದ್ರನಾಗಿ ಹುಟ್ಕೊಂಡಿದ್ದಾರೆ. ಪಾಪ 5 ವರ್ಷದ ಮಗು ತಾಯಿ ಒಟ್ಟಿಗೆ ವಾಸ ಮಾಡ್ಕೊಂಡಿದ್ದಾಗ ಕೆಲವು ಸನ್ಯಾಸಿಗಳೆಲ್ಲ ಗುಂಪೆ ಅಲ್ಲಿ ಚಾತುರ್ಮಾಸ್ಯಕ್ಕೆ ಕೂತ್ಕೊಳ್ತು. ಅವ್ರು ತಿಂದು ಬಿಟ್ಟಿದ್ದೇನೆಲ್ಲ ತಿನ್ಕೊಂಡು ಅವರು ಚರ್ಚೆ ವಿಚಾರ ಹರಿವಾರ್ತೆ ಹೇಳ್ತಾರೆ, ಕೇಳ್ತಾ ಇದ್ದೆ ಅಮ್ಮನ ಜೊತೆಗೆ. ಚಾತುರ್ಮಾಸ್ಯ ಮುಗೀತು, ಹೊರಟ್ರವರು. ನಾನು ಅಳ್ತಾ ಕೂತ್ಕೊಂಡು, ಯಾಕೆ ಅಳ್ತಾ ಇದೆಯೋ ಬಂದ, ನಾಳೆಯಿಂದ ಇದನ್ನು ಯಾರು ಹೇಳ್ತಾರೆ? ಹೌದಾ, ಇದುವರೆಗೂ ಹೇಳಿದ್ದು ಚಿಂತನೆ ಮಾಡು ಅಂತ ಹೊರಟ್ಬಿಟ್ರು. ಈ ತಾಯಿ ಹಾವು ಕಟ್ಟಿ ಸತ್ತೋದು, ಸಂತೋಷ ಆಯಿತು, ದುಃಖ ಆಗಲಿಲ್ಲ. ಅಷ್ಟು ಚಿಕ್ಕ ವಯಸ್ಸು ಇದ್ದ ಒಂದು ಬಂಧವು ಹೋಯ್ತಲ್ಲ ಸ್ವಾಮಿ, ನಾನು ಧನ್ಯ ಅಂದ್ಕೊಂಡು ಎಲ್ಲೋ ಸಂಚಾರ ಮಾಡ್ತಾ ನದಿ ನೀರು ಹಣ್ಣುಗಳನ್ನು ತಿನ್ಕೊಂಡು
ಒಂದು ಕಡೆ ಕೂತ್ಕೊಂಡಿದ್ದೆ, ಒಂದು ಪಿಪ್ಪಲ ವೃಕ್ಷದ ಕೆಳಗೆ. ಸ್ವಪ್ನೋ ಮಾಯ ಅಗ್ರಹಶಯ್ಯ ಜಾಗೃತಾಭಾಸ ಆತ್ಮನಃ ನಮರೂಪಕ್ರಿಯಾ ವೃತ್ತಿ ಸಂವಿಚ್ಛಾಸ್ತ್ರಂ ಪರಂ ಪದಂ. ಜಾಗೃತ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಯಲ್ಲಿ ಬದ್ಧರಾಗಿದ್ದೇವೆ. ಅದರಲ್ಲಿ ಸ್ವಪ್ನ ಅಂದರೆ ವಾಸನಾಮಯ ವಸ್ತುವನ್ನು ನೋಡೋದು. ನಿದ್ರೆ ಅಂದರೆ ಸೆಲ್ಫ್ ಅವೇರ್ನೆಸ್ ಇರುತ್ತೆ, ಸುಖದ ಜ್ಞಾನ ಇರುತ್ತೆ, ಹೊರಗಿನ ಯಾವ ಎಚ್ಚರವೂ ಇರೋದಿಲ್ಲ. ಅಗ್ರಹಶಯ್ಯ. ಜಾಗೃತ ಅಂದರೆ ಇದು ಬಂದು ಎಚ್ಚರ ಎಲ್ಲ ಕರ್ಕೊಂಡು ನಾನು ವಿಭಕ್ತಿಗಳು ಶುರು ಆಯಿತು. ಎಲ್ಲ ನನ್ನಿಂದಾನೆ, ನನ್ನ ನಂಬಿ ಯೋಚನೆ ಮಾಡಬೇಡಿ, ಟ್ರಸ್ಟ್ ಮೀ, ಮುಡಿ ಮಾಡ್ಕೊಂಡು ಹೋಗ್ತಾರೆ. ದೇವರು ಈ 3 ಅವಸ್ಥೆಗಳನ್ನು ನಮಗೆ ಕೊಟ್ಟು ಅವನು ಹೇಗಿದ್ದಾರೆ? ಸಂವಿತ್ ಶಾಸ್ತ್ರಂ ಪರಂ. ಸಂವಿತ್ ಜ್ಞಾನರೂಪ, ಶಾಸ್ತ್ರಂ ಸರ್ವಾಂತರ್ಯಾಮಿ, ಪರಂಪರಂ ಅವನು ಒಬ್ಬನೇ ಸರ್ವೋತ್ತಮ, ಅವನನ್ನು ಸೇರಬೇಕು. ಇದು ನಾರದರ ಚಿಂತನೆ. ವಿದ್ಯುತ್ಕಿದ್ದಾಗೆ ಶೂದ್ರ ಜನ್ಮದಲ್ಲಿ ಬಿಂಬ ಸಾಕ್ಷಾತ್ಕಾರ ಆಗುತ್ತೆ. ಆ ಸುಖವನ್ನು ನಮಗಾಗಿಲ್ಲಲ್ಲ. ಯಾವ ಪದದಿಂದ ಹೇಳಿ? ಧ್ಯಾನಕ್ಕೆ ಸಿಕ್ಕಿಲ್ಲ. ಇನ್ನು ಅಪರೋಕ್ಷ ಜ್ಞಾನವ ನಮಗೆ 8 ಜನ್ಮದ ನಂತರದಲ್ಲೂ ಗೊತ್ತಿಲ್ಲ. ರೋಮಾಂಚನ ಗಾತ್ರರಾದರು. ಆ ಅಳಸಿ ಹೋದ ರೂಪವನ್ನು ಕರ್ಕೋಬೇಕು. ನೋಡಿದ್ರು, ಏನೋ ಇಷ್ಟು ಕಂಡಿದ್ದೇ ನೀನು ಪುಣ್ಯ, ಮತ್ತೆ ಮತ್ತೆ ನೋಡಬೇಕು. ದುರ್ದರ್ಶೋಹಂ ಕುಯೋಗಿನ, ಶೂದ್ರ ಜನ್ಮದಲ್ಲಿದೆ, ನಾನು ನೋಡ್ಬೇಕಲ್ವಾ ಈ ದೇಹ. ಈಗ ಚಂದ್ರಮುಖ ಬ್ರಹ್ಮದೇವರ ಮಗನಾಗಿ ನಾರದನಾಗಿ ಹುಟ್ಟಿದ್ದೇನೆ. ಅಭೂತೈವಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ ಅಂತ ನಾರದರು ವೇದವ್ಯಾಸ ದೇವರ ಮುಂದೆ ಭಕ್ತಿಯ ಪ್ರಭಾವವನ್ನು ವರ್ಣನೆ ಮಾಡಿ, ನಾರಾಯಣ ಅಂತ ಮಕ್ಕಳನ್ನು ತಂದೆ ಕರೆದರೆ ಓಡಿ ಬರುವ ಹಾಗೆ ದೇವರು ಸುಖವಾಗಿ ಅಂತರಂಗದಲ್ಲಿ ನೆಲೆಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಯಥಾ ಧರ್ಮಾದಯೋ ಹ್ಯರ್ಥಾ ಭವತಾ ಹಿ ಅನುವರ್ಣಿತ ನ ತಥಾ ವಾಸುದೇವತ್ತ ಮಹಿಮಾ ಹಿ ಅನುವರ್ಣಿತ. ಧರ್ಮಾರ್ಥ ಕಾಮನ ಬಗ್ಗೆ ಬೇಕಾಟ್ಟು ಹೇಳಿರ್ಬೋದು, ಆದರೆ ದೇವರ ಮಹಿಮೆ ಬಗ್ಗೆ ನೀವು ಹೇಳಿದ್ದು ಇನ್ನೂ ಬೇಕು. ಭಾರತದಲ್ಲಿ ಇಲ್ಲಿರಲಿಲ್ಲ. ಸಮಾಧಿನ ಅನುಸ್ಮರ ಯದ್ವಿಚೇಷ್ಟಿತಂ. ಸಮಾಧಿ ಭಾಷೆಯಿಂದ ಅವರ ಲೀಲೆಗಳನ್ನು ಕೇಳು ಸ್ವಾಮಿ, ನಾವು ಕೇಳಬೇಕು ಅಂತಿದೆ. ಭಕ್ತಿಯ ಮಹಿಮೆ ಅದು ಯಾವ ಪದದಲ್ಲೂ ಕೂಡ ಹೇಳಿ ಮುಗಿಸಿದ್ವಿ ಅಂತಿಲ್ಲ. ಕರುಣಾಶೀಲ ಅದು ಒಂದಕ್ಕೆ. ಯಾಕೆ? ಭಕ್ತಿ ಅವನಿಗಿಲ್ಲ. ನಮ್ಮಲ್ಲಿ ಇದ್ರೆ ಸಂತೋಷ ಪಡ್ತಾನೆ, ಅವನಿಗಿಂತ ಉತ್ತಮರಿಲ್ಲಲ್ಲ. ಅದಕ್ಕೋಸ್ಕರ ಭಕ್ತರು ಅಂದರೆ ಬಹಳ ಪ್ರೀತಿ. ಭಕ್ತಿಯಿಂದ ಸುಮ್ಮನೆ ಏನೋ ಅನ್ಕೊಂಡ್ಬಿಡೋದ್ರ ಮಂತ್ರಾಕ್ಷಿ ಈಗ ನಿಂತ್ಕೊಂಡ್ಬಿಟ್ಟಿದ್ದ. ಅವನು ಮಹಿಮಾ ಜ್ಞಾನ, ನಮ್ಮ ಎಲ್ಲ ಅಟ್ಯಾಚ್ಮೆಂಟೆಲ್ಲ ಬಿಟ್ಟು ಹೋಗ್ಬಿಡ್ಬೇಕು. ಅವನಿಗೆ ಅಷ್ಟು ಪ್ರೀತಿ ಬರಬೇಕು. ಆಗ ಅವನು ಭಕ್ತ ಅಂತ ಆಗುತ್ತಾನೆ. ಬಿಗಿನ ಕಂಠದಿಂದ ದುರ್ಭಾಷ್ಪಗಳಿಂದ ನಗೆ ಮೊಗಲಿಂ ರೋಮಗಳೊಗರು ಮಿಗೆ ಸಂತೋಷದಿ ನಾಲ್ಮೊಗನಯ್ಯನ ಗುಣ ಪೊಗಳಿಗೆ ಗುಬುದೆ ಫಲವಿದು ಬಾಳುವುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಆಯಿತು, ನಾರದರೆ ಉತ್ತಾರವಾಯಿತು ಅಂತ ಅವರು ಮುಂದೆ ಹೇಳಿ ಭಾಗವತವನ್ನು ರಚನೆ ಮಾಡಿ ಶುಕ ಅಧ್ಯಾಪಯಾಸ, ಶುಕಾಚಾರ್ಯರ ಅಧ್ಯಯನವನ್ನು ಮಾಡಿಸಿದ್ದಾರೆ. ಶುಕ ತಗೋ ಅಂತ ಹೇಳಿ ಅವರಿಂದಲೇ ಸಪ್ತಾಹ ಕ್ರಮದಿಂದ ಮೊದಲನೇ ಸಪ್ತಾಹ ಪರೀಕ್ಷಿತ್ ಮಹಾರಾಜರಿಗೆ ಹೇಳೋಣ ಅಂತ ಆಗಿದೆ. ಅಲ್ಲಿ ಮಹಾಭಾರತದ ಮುಕ್ತಾಯವೇ ಈ ಭಾಗವತನ ಪ್ರಾರಂಭ. ದುರ್ಯೋಧನ ಮಾಡಬಾರದೆಲ್ಲ ಮಾಡಿ ಭೀಮಸೇನ ದೇವರ ಗದಾಘಾತಕ್ಕೆ ತೊಡೆ ಮುರ್ಕೊಂಡು ಬಿದ್ದಿದ್ದರಲ್ಲ. ಅಶ್ವತ್ಥಾಮಾಚಾರ್ಯ, ಕೃಪಾ, ಕೃತವರ್ಮ 3 ಜನ ರಾಜ ಏನೋ ನಮಗೆಲ್ಲ ಎಷ್ಟು ಹಾಲು ಕೊಟ್ಟು ಸಂತೋಷಪಡಿಸಿದ್ವಿ. ಸೊಂಟ ಮುರ್ಕೊಂಡು ಹೀಗೆ ಬಿದ್ದುಬಿಟ್ಟಿದ್ದೆಲ್ಲಪ್ಪ, ಏನು ಮಾಡೋ ನಾನು ಏನಿಲ್ಲ. ನಿಷ್ಪಾಂಡವ ಪೃಥ್ವಿ ಮಾಡಿ ಸಭೆಯಲ್ಲಿ ನಕ್ಕಳಲ್ಲ, ಅವಳ ಮಕ್ಕಳು ತಲೆ ಕತ್ತರಿಸ್ಕೊಬ್ಬ, ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀವಿ. ಅವರು ಅಷ್ಟೇ ಮಾಡೋರು. ರುದ್ರದೇವರು ಬಿಟ್ಟಿರಲಿಲ್ಲ. ಆತ್ಮಾರ್ಪಣೆ ಮಾಡ್ಕೊಳ್ಳೋಕೆ ಹೊರಟಾಗ ದೇವ್ರ ಸಂಕಲ್ಪ ಅಂತ ಹೇಳಿ ಆಯುಧೆಲ್ಲ ನುಗ್ಗಿಬಿಟ್ಟಿದ್ರು. ಮೂಲ ರೂಪದಿಂದ ಪಾಂಡವರ ಶಿಬಿರ ಕಾಯ್ತಾ ಇದ್ರು. ಮಹಾರುದ್ರದೇವರು ಒಳಗೆ ಹೋದ್ಮೇಲೆ ಎಲ್ಲಾರನ್ನೂ ಕೊಂದು ಹಾಕಿ, ತೀರ್ನೆಲ್ಲ ಕೊಂದು ಹಾಕಿ, ಶಿಬಿರಕ್ಕೆ ಬೆಂಕಿ ಹಚ್ಚಿ, ದ್ರೌಪದಿಯ 5 ಮಕ್ಕಳನ್ನ ತಲೆ ಕತ್ತರಿಸಿ ಆ ಜುಟ್ಟುಗಳು ಗಂಟು ಹಾಕೊಂಡು ಗೊಂಡ ತರೋ ಹಾಗೆ, ನೋಡು ರಾಜ
ಏನು ಆನಂದ ದುರ್ಯೋಧನನಿಗೆ. ಇದು ಧಾರ್ಮಿಕವಾದ ಹತ್ಯೆನ ಅಶ್ವತ್ಥಾಮಾಚಾರ್ಯ ಏನೂ ತೊಂದರೆ ಆಗಿಲ್ಲ. ಮಹಾರುದ್ರ ದೇವರು ಪ್ರಳಯ ಮಾಡೋವರೇ, ದೇವರ ಪ್ರೇರಣೆ ಇತ್ತು, ಎಲ್ಲ ಸರಿ. ಮಿಕ್ಕವ್ರಿಗೆ ಇದು ಕೇಳಿದ್ರೆ ಭಯಂಕರವಾಗುತ್ತೆ. ಅವ್ರು ನೋಡಿ ಇಷ್ಟು ಮಾಡಿದ್ಮೇಲೆ ಇನ್ನೊಂದು ಕೆಲಸ ಮಾಡಬೇಕು, ಪಾಂಡವರನ್ನೆಲ್ಲ ಕೊಂದಾಕಿ ನನ್ನ ಹೆಂಡತಿಯಲ್ಲಿ ನಿನ್ನಿಂದ ಸಂತಾನವಾಗಬೇಕು, ಅದು ಈ ಭೂಮಿನ ಆಡಬೇಕು. ಇವತ್ತಿನಕ್ಕಿಂತ ವರಷ್ಟು ಸೂಚಿಯನ್ನು ಆಗ್ಬಿಟ್ರೋದು, ಸುಚೇಶನ ಬಂದ್ಬಿಟ್ರೋದು. ದುರ್ಯೋಧನ ಅನ್ಕೊಂಡಿದ್ದ ಆಗ್ಬಿಟ್ಟಿದ್ರೆ ಏನದು ಎಂಥ ಪಾಪಿಯವರು. ಅನಂತ ವೇಲಾಭಿಮಾನಿ ದ್ರೌಪದಿಯಿಂದ ಸಭೆಗೆ ಎಳೆದು ತರುವ ಪ್ರಯತ್ನ ಪಟ್ಟ ಮಹಾ ನೀಚ ಅವನು ಅವತ್ತೇ ಇವತ್ತಿನ ಸ್ಥಿತಿ ಇನ್ನೂ ವರಷ್ಟಿದ್ರೆ ಸಂತೋಷ ಪಡ್ತಾ ಇದ್ದ. ಅವನು ಒಬ್ಬ ಉಳ್ಕೊಂಡಿದ್ದ ಸಾರಥಿ, ಯಾವುದೋ ಒಬ್ಬ ಸಾರಥಿ ಅಶ್ವತ್ಥಾಮರು ಹೀಗೆ ಮಾಡಿದ್ದಾರೆ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ, ಅರ್ಜುನ, ಭೀಮಸೇನ ದೇವರು ಅಟ್ಟಿಸ್ಕೊಂಡು ಹೋಗಿ ಇವರಿಬ್ಬರು ಓಡೋಟರು. ಕೃತವರ್ಮ, ಕೃಪಾಚಾರ್ಯರು ಇವರೊಬ್ಬರೇ ಸಿಕ್ಕರು. ಇನ್ನು ನಾನು ಸತ್ತೋಗ್ತೀನಿ, ಇನ್ನು ಬೇರೆ ವಿಧಿ ಇಲ್ಲ ಅಂತ ಹೇಳಿ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ರು. ಡೆಮಾನ್ಸ್ಟ್ರೇಷನ್ನೇ ಆಗಿಲ್ಲ ಇದುವರೆಗೂ. ಅದಕ್ಕೆ ಅರ್ಜುನನಿಗೂ ಉಪದೇಶ ಇದೆ. ಸ್ವಾಮಿ ಏನಿದು? ವೇತ್ತೇನಂ ದ್ರೋಣಪುತ್ರಸ್ಯ ಬ್ರಾಹ್ಮವಸ್ತ್ರಂ ಪ್ರದರ್ಶಿತಂ. ಈ ಅಶ್ವತ್ಥಾಮ ನಾನು ಸತ್ತೋಗ್ತೀನಿ ಅನ್ನೋ ಭಯದಿಂದ ಬ್ರಹ್ಮಶಿರೋಸ್ತ್ರ ಪ್ರಯೋಗ ಮಾಡಿದ್ದಾನೋ, ಅದಕ್ಕೆ ಅದೇ ಉತ್ತರ ನಿನಗೂ ಉಪದೇಶ ಇದೆ, ಬಿಡು ಅಂತ ಕೃಷ್ಣ ಪರಮಾತ್ಮ. ಪಾಂಡವರೆಲ್ಲ ಸಾಯಲಿ ಅಂತ ಸಂಕಲ್ಪ ಮಾಡಿದ್ರೆ ಅರ್ಜುನ ಸ್ವಸ್ಥಸ್ತು ದ್ರೋಣಪುತ್ರಾಯ, ನಮ್ಮ ಗುರುಪುತ್ರನನ್ನ ಕೊಲ್ಲಬೇಡ. ಇದು ಅಫೆನ್ಸಿವ್ ಮೂಡಲ್ಲಿ ಬಿಟ್ಟಿದ್ದೆಲ್ಲ ಡಿಫೆನ್ಸಿವ್. ಅವನು ಕೊಲ್ಲಬೇಡ, ಲೋಕಕ್ಕೆಲ್ಲ ಹಿತವಾಗಲಿ ಅಂತ ಸತ್ಯೇನ ಧರ್ಮೇಣ ಯೋಜಯಿತ್ವ ಅಸ್ತ್ರವನ್ನು ಪ್ರಯೋಗ. ವೀರವಾಗ್ದೇವರು ಇನ್ನೇನದು ಘಟ್ಟಿಸಬೇಕು, ಮಧ್ಯದಲ್ಲಿ ನಿಂತು ಪಂಕೆ ಕಟ್ಟಿ ಜಗತ್ಪತಿಗೆ ಎರಡು ಬ್ರಹ್ಮಶಿರು ಅಸ್ತ್ರ ಅವ್ರಿಗೆ ಏನು ಕೆಲಸ ಇದನ್ನು ಉಪಸಂಹಾರ ಮಾಡಿ ಅಶ್ವತ್ಥಾಮಾಚಾರ್ಯ ಪ್ರಯೋಗ ಮಾಡಿದ್ರು. ಉಪಸಂಹಾರ ಆಗಲಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ನಾವು ಇಂದ್ರಿಯಗಳನ್ನು ಪ್ರಪಂಚದ ಕಡೆ ಬಿಟ್ಬಿಟ್ಟಿರ್ತೀವಿ, ಅದನ್ನು ಒಳಗೆ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಶ್ವತ್ಥಾಮಾಚಾರ್ಯ ಬಿಟ್ಟ ಬ್ರಹ್ಮ ಶಿರುವಾಪುರದಂತೆ ಅರ್ಜುನ ಮಹಾಬ್ರಹ್ಮ 4 ಜನ ಮದುವೆ ಆದರೂ ಅವನು ಬ್ರಹ್ಮಚರ್ಯ ಹೋಗಲಿಲ್ಲ. ಯೋಗ್ಯತೆಯಿಂದ ಅಶ್ವತ್ಥಾಮಾಚಾರ್ಯ ದೊಡ್ಡವರು ನಿಜ. ಆದರೆ ಅರ್ಜುನನಿಗೆ ಕೃಷ್ಣ ಪರಮಾತ್ಮನ ಕೃಪೆ, ಭೀಮಸೇನ ತಮ್ಮನಾಗಿ ಬರೆದ ಮಹಾನುಭಾವ, ಅದು ಅಸ್ತ್ರವನ್ನು ಉಪಸಂಹಾರ ಮಾಡಿದ. ಪಾಂಡವರಿಗೇನೂ ಆಗಬಾರ್ದು ಅಂತ ಹೇಳಿ ಹೂ ಅಂದ್ಬಿಟ್ರು ಅಶ್ವತ್ಥಾಮಾಚಾರ್ಯ. ಆನಂತರದಲ್ಲಿ ಕೃಷ್ಣ ಪರಮಾತ್ಮ ಅಲ್ಲೇ ಇದ್ದ. ಬೇರೆ ದೇವರ ಮಾತು ಹೂ ಅಂದಮೇಲೆ ನನ್ನ ತಂಗಿ ಗರ್ಭಕ್ಕೆ ಏನಾಗಬಾರ್ದು ಅಂತ ಹೇಳೋ. ಅಮ್ಮ ಎಷ್ಟು ದುರಭಿಮಾನವೋ ನಿನ್ನ ತಂಗಿ ಮೇಲೆ ಕೃಷ್ಣ. ನಿನಗೆ ಪಕ್ಷಪಾತಿಯವನೇನು? ಪಕ್ಷಪಾತಾತ್ ಇಚ್ಛಸಿತ್ವಂ ಭಾಗಿನೇಯಸ್ಯ ಸಂತತಿ. ನಿನ್ನ ಈಗ ಅಭಿಮನ್ಯು ಸತ್ತೋದ, ನಿನ್ನ ತಂಗಿ ಮಗನಿಗೆ ರಾಜ್ಯ ಸಿಗಲಿಲ್ಲ, ಮೊಮ್ಮಕ್ಕಳಿಗಾದರೂ ರಾಜ್ಯ ಸಿಗಲಿ ಅಂತ ಹೇಳಿ ನನಗೆ ದುರ್ಬುದ್ಧಿ ಕೊಟ್ಟು ನೀನು ದ್ರೌಪದಿ ಮಕ್ಕಳಲ್ಲಿ ಕೊಲ್ಲಿಸಿದೆಯಲ್ವಾ? ಬೇಡ ಬಿಡು. ಪಟ್ಟದರಸಿ ಮಕ್ಕಳು ಹುಟ್ಟಿದ್ರೆ ಅವ್ರು ಉಳಿದ್ಬಿಟ್ಟಿದ್ರೆ ಅವ್ರು ಸಿಗ್ತಾಯಿತ್ತು ಅಂತಾರೆ. ನಾನು ಆ ಗರ್ಭಕ್ಕೆ ಹಾಕ್ತೀನಿ ಹತ್ರವನ್ನ ಏನು ಮಾಡ್ತೀನಿ ದೇವ್ರಂತ ನೋಡಿದ್ಯಾ? ದುರ್ಯೋಧನ ಹಾಲು ಕುಡಿದು ಎಷ್ಟು ತಲೆ ಕೆಟ್ಟಿದೆ ನಿನಗೆ. ದುರ್ಬುದ್ಧೆ ಪಶ್ಯಮೈಶ್ವರ್ಯಂ. ನನ್ನ ಪರಾಕ್ರಮವನ್ನು ನೋಡಿ, ಇವತ್ತು ನನ್ನ ಸಾಮರ್ಥ್ಯದ ಅನಂತಾಂಶ ನೋಡು. ಇನ್ನೊಂದು 1000 ವರ್ಷ ಪಾಂಡವರ ಸಂತಾನ ಇರಬೇಕು ನನ್ನ ಸಂಕಲ್ಪ. ನೀನು ಅನ್ಕೊಂಡಿದ್ದಾಗಲೂ ಏನು ಅನ್ಕೊಂಡಿದ್ದೀನಿ ನಾನು ಅಂತಾರೆ. ಭೀಮಸೇನ ಕಿತ್ಕೋ, ತಲೆಯಲ್ಲಿರೋ ಮಣಿ ಅಂತ ಕಿತ್ತಾಕ್ಸಿ ಆ ಗರ್ಭದಲ್ಲಿ ಎಲ್ಲೆಲ್ಲ ಅಸ್ತ್ರ ಬಂತು ಅದನ್ನು ರಕ್ಷಣೆ ಮಾಡುತ್ತಾ ಶಾಪ ಕೊಡ್ತಾನೆ ದೇವರು. ದುರ್ಗಂಧಯುಕ್ತ ವ್ರಣ ಸಂಚಿತಾಂಗ ಸದಾಚರಸ್ಯ ವಿಪುನೇಶು ಮಂದ. ತಲೆಯ ಗಾಯ ಎಲ್ಲೋದ್ರೂ ವಾಸಿ ಆಗಬಾರ್ದು. ದೌರ್ಗಂಧದಿಂದ ಕೂಡಿ ಭೂಸ್ಪರ್ಶ ಆಗದೆ, ನಿಮಗೆ ಭೂಸ್ಪರ್ಶವೂ ಆಗಲಿಲ್ಲ ಅಂದರೆ ಭಾನುಮತಿ ಸ್ಪರ್ಶ ಇಲ್ಲ, ನಿಮಗೆ ತಿರುಗಾಡ್ತಾ ಇರು ಅಂತ ದೇವರು ಶಾಪ ಕೊಟ್ಟ. ವೀರವ್ಯ ದೇವರ ಮುಖ ನೋಡಿದ್ರು, ತಥಾಸ್ತು ಅಂದರು ಅವರು ಕೂಡ. ಈಗ ಅಶ್ವತ್ಥಾಮಾಚಾರ್ಯರು ದೇವರ ಶಾಪವನ್ನು ಸ್ವೀಕಾರ ಮಾಡಿ ಪ್ರಾರಬ್ಧ ದೇವತೆಗಳನ್ನು ಬಿಡೋದಿಲ್ಲ. ಅವರು ತೆರಳಿ ಬಿಟ್ಟಿದ್ದಾರಲ್ಲಿ ದ್ರೌಪದಿ ಹತ್ರ ಕರ್ಕೊಂಬಂದು ಪಾದಕ್ಕೆ ಹಾಕಿದ್ರು. ಕೃಪಯಾನ ನಾಮ ಹಾಕಿ ಕೂಡ ಅಶ್ವತ್ಥಾಮಾಚಾರ್ಯ ನಮಸ್ಕಾರ ಮಾಡಿ, ಅಯ್ಯೋ ಇವನು ನಮಗೆ ಒಂದೇನಾಗಿದ್ದಾನೆ,
ಗುರುಪುತ್ರ, ನನ್ನ ಮಕ್ಕಳು ಹೋಗಿದ್ದಾರೆ, ಗಂಡಂದ್ರಿದ್ದಾರೆ, ಆ ಕೃಪಿಗೆ ಗಂಡನೂ ಇಲ್ಲ, ಈ ಮಗನೂ ಹೋದ್ರೆ ಗತಿ ಏನು? ಬಿಟ್ಬಿಡ್ರಪ್ಪ, ಇವನು ಕೊಲ್ಲಿಕ್ಕೆ ಯೋಗ್ಯನಲ್ಲ, ನಮಗೆ ಬಂದೇನಾಗಿ. ಏನು ದ್ರೌಪದಿ ದೇವಿಯ ಮಾತರು, ಏನು ಪಾತಿವ್ರತ್ಯ, ಏನು ಕಾರುಣ್ಯ. ಅಶ್ವತ್ಥಾಮಾಚಾರ್ಯ ಕೊಟ್ಟು ಕಳುಹಿಸಿಬಿಟ್ಟ ಮೇಲೆ ಈ ಮಗುವನ್ನು ರಕ್ಷಣೆ ಮಾಡಿದ. ಮಗು ಆಮೇಲೆ ಹುಟ್ಟತ್ತೆ. ಅನೇಕ ಶಾಂತಿ ಅನುಶಾಸನ ಪರ್ವಗಳನ್ನು ಭೀಷ್ಮಾಚಾರ್ಯರನ್ನು ಧರ್ಮರಾಜರಿಗೆ ಸಂಶಯ ಬಂದ್ಬಿಟ್ಟು, ನಾವು ಅಧರ್ಮದಿಂದ ಕೊಂದು ಏನೋ ದುರ್ಯೋಧನನ ಬಲರಾಮದೇವರೇ ಹಾಗೆ ಕೊಡ್ರಿ ಈಗ ಅನ್ಸ್ಬಿಟ್ಟಿತ್ತು. ಅದು ಸಂಶಯ ಹೋಗಲಿಕ್ಕೆ ಅಶ್ವತ್ಥಾಮ ಬೇರೆ ದೇವರನ್ನು ಅಶ್ವಮೇಧ ಯಾಗ ಮಾಡು. ಅಶ್ವಮೇಧ ಯಾಗ ದುಡ್ಡೇ ಇಲ್ಲ, ಈಗ 8 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟಿದ್ದಾರೆ. ಈಗ ಇನ್ನೂ ಮಾಡ್ತಾರೆ, ಇನ್ನೊಂದು 16 ಲಕ್ಷ ಕೋಟಿ ಸಾಲ ಮಾಡಿ ರಿಪೇರಿ ಆಗಬಾರ್ದು ಅಷ್ಟು ಮಾಡಿ ಹುಡುಕ್ತಾರೆ. ಯಾಕೆ ರಾಕ್ಷಸರ ಸ್ವಭಾವ. ನಾವು ಮಾತ್ರ ಸುಖವಾಗಿರ್ಬೇಕು ಅಂತ, ಅವರು ಸುಖವಾಗಿರಲ್ಲ, ಪರಿಸರವನ್ನು ಹಾಳು ಮಾಡಿಬಿಡ್ತಾರೆ. ಅದರ ಸ್ವಭಾವ ಅದು. ದುರ್ಯೋಧನ ಮೂಲ ಗುರು ಇದಕ್ಕೆ ಹೇಳಿದ್ದ, ದುಡ್ಡಿಲ್ಲ, ಕಾಸಿಲ್ಲ, ಸಾಯ್ತಾ ಇದ್ರಿ, ಪೀಠದಲ್ಲಿ ಕೂತ್ಕೊಂಡು ಏನು ನಿಮ್ಮ ಪ್ರಯೋಜನ ಅಂತೆಲ್ಲ ಹೇಳಿದ್ದ. ದೇವ್ರನ್ನ ಆಗ್ತಾ ಇದ್ದ, ಪಾಪಿ ಅಂತ ಹೇಳಿ ಸತ್ತೋದ ದೇವ್ರನ್ನ, ನೀನು ಪಾಪಿನೋ ಕೃಷ್ಣ ಅಂತ ಹೇಳಿದ. ಪುಷ್ಪವೃಷ್ಟಿ ಆಯಿತು, ದುಡ್ಡಿಲ್ಲಲ್ಲ ಅಂತ ಧರ್ಮರಾಜರು. ಮರುಚಕ್ರವರ್ತಿ ಯಾಗ ಮಾಡಿದ 21,000 ಬ್ರಾಹ್ಮಣರುಗಳಿಗೆ ಮುತ್ತರತ್ನ ವೈಡೂರುಗಳು ಒಂದೊಂದು ಗಾಡಿ ಕೊಟ್ಟಿದ್ರು. ಸುಳ್ಳು, ಯಾಕೆ ನಮ್ಗೆ ಅರ್ಥವಾಗಲ್ಲ. ಅವ್ರಿಗೆ ಅದು ಬೇಡ. ಮೇರು ಪರ್ವತನ ದಕ್ಷಿಣಕ್ಕೆ ಹಾಕಿಬಿಟ್ಟಿದ್ರು. ಮೆತ್ತ ಗಲಾಟೆ ಇಲ್ಲದೆ ರಾಜ ನೋಡಿದೆ ಅಂತ ಅವ್ರವ್ರ ಮನೆಗೆ ಹೊರಟೋಗಿದ್ರು. ಅದು ಪರ್ವತ ಪ್ರಾಯವಾಗಿತ್ತು. 2 ಲಕ್ಷ ಆನೆ, ಕುದುರೆ, ಒಂಟೆ, ಕಾಲಾಳುಗಳಿಂದ ಅದನ್ನು ಹೇಳಿಸ್ಕೊಳ್ಳೋದಂತೆ. ಅನ್ಬಿಲೀವಬಲ್. ಈಗ ಆ ಕಾನೂನುಗಳು ಇಟ್ಕೊಂಡಿರ್ತಾರೆ ಎಲ್ಲ ಮಂತ್ರಿಗಳಲ್ಲಿ 500 ರೂಪಾಯಿ ನೋಟ್ಗಳು ಇಟ್ಕೊಂಡು ನಮ್ಮ ಸಮಾನ ಇಲ್ಲ ಅಂತ ಕೂತಿರ್ತಾರೆ. ನಿಜವಾದ ಸಂಪತ್ತು ಅವನು ಅತ್ಯದ್ಭುತ. ಅದು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅವರು ಅನಂತ ಹತ್ತದಿಂದ ಕೊಟ್ಟರೆ 2 ಕೈಯಿಂದ ನಾವೇನು ಇಟ್ಕೊಳ್ತೀವಿ, ಕಿತ್ಕೊಂಡ್ರೆ 2 ಕೈಯಿಂದ ಕಿತ್ಕೊಂಡ್ಬಿಡ ಅಂತ ಹೇಳ್ಕೊಳ್ಳಿಕ್ಕಾಗತ್ತೆ. 5 ಅಶ್ವಮೇಧ ಯಾಗ ಮಾಡ್ತೀಯ, ಇದನ್ನೆಲ್ಲ ಮಾಡಿದ್ದಾರೆ ಪಾಂಡವರಿಂದ. 3 ವರ್ಷದ 5 ಅಶ್ವಮೇಧ ಯಾಗ ಅಂತ ನೋಡಿ. ಇನ್ನು ಹೋಗಿ ಬರ್ತೀನಿ ಅಂತ ಮಧ್ಯದಲ್ಲಿ ಅಶ್ವಮೇಧ ಯಾಗ ಮಾಡೋ ಕುಂತಿಗೆ, ಅತ್ತೆ ವರ ಕೇಳಿ ಇದನ್ನ ಕೊಡ್ತೀನಿ. ವರನ ಒಂದು ಕೆಲಸ ಮಾಡು, ಕಷ್ಟಗಳನ್ನು ಕೊಡುವ ಸ್ವಾಮಿ ನನಗೆ. ಯಾಕೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಅನ್ನೋ ಜಾತಿ ನಾವು. ಅಂದಾಗೆ ಸ್ವಾಮಿ ಗೋಪ್ಯಾದದೆ ತ್ವಯಿ ಕೃತಾಗಸಿದ ಮತಾವತ್ ಯಾತೆ ದಶ ಅಶ್ರುಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ ವಿನಮ್ಯ ಭಯ ಭಾವನಯಾ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಭೀರಪಿ ಎಂ ವಿಭೇತಿ. ನಿನ್ನ ತುಂಟತನ ತಾಳಲಾರದೆ ಕೋಲ್ ಹಿಡ್ಕೊಂಡು ನಿಮ್ಮಮ್ಮ ಅಟ್ಟಿಸ್ಕೊಂಡ್ಬಂದು ಸಿಕ್ಕ ಮೇಲೆ ಸಿಟ್ಟು ಹೆಚ್ಚಾಗಿ ಓಡ್ಬಿಟ್ಟಿದ್ದ ಬೇರೆ. ಕೋಲ್ ಎತ್ತಿದ್ರೆ ಅಳ್ತಾ ನಿಂತ್ಕೊಂಡಿಲ್ಲ ಸ್ವಾಮಿ, ಕಣ್ಣಿಗೆ ಹತ್ತಿರ ಕಾಡಿಗೆ ಹಾಕೊಂಬಂತಲ್ಲ, ನಿಮ್ಮಮ್ಮನ ನೋಡಿ ಭಯವಾಗಿ ಹತ್ತದ್ದ. ಭೀರಪಿ ದುರ್ಗಮ್ಮನ ನೋಡಿ ಭಯಪಡ್ತಾಳೆ, ಅಪರಾಧಿಗಳಿಗೆ ಆಗೋದಲ್ಲ. ನಾನು ಎಷ್ಟು ಚಿಕ್ಕವನು, ಅವನು ಎಷ್ಟು ದೊಡ್ಡವನು ಅನ್ನೋ ಭಾವನೆ ಹೊತ್ತು ಭಯ ಅಂದರೆ ಅಪರಾಧಿಗಳಿಗಾಗುವ ಭಯ ಅಂತಲ್ಲ ಅಭಿಪ್ರಾಯ. ನಿನಗೆ ನಿಮ್ಮಮ್ಮನ ನೋಡಿ ಭಯ ಅದೇನು, ಸೋಲ್ ನೋಡಿದ್ರು ಭಯ ಆಗುತ್ತೆ. ದೊಡ್ಡವ್ರನ್ನ ಭಯ ಅಂದರೆ ಆ ಅರ್ಥದಲ್ಲಿ. ಹುಲಿಯಾಗುವುದು ತೊಳಕೋಳ್ಯಾಗುವುದು ಕಲಿ ಬಂದು ಹಿತ್ತಲ ನೀಗ ಬಳಿವ ಖಳಮಗ ಚೋರ ಚೊಚ್ಚಿಲ ಗೌಡಿ ಮಗನಗ ಜಲಜಾಕ್ಷನ ಕೃಪೆಯ ಪಡೆದ ದಾಸರಿಗೆ ಎಲ್ಲು ಭಯಗಳು. ನಿನ್ನ ಭಕ್ತರಿಗೆ ಇಲ್ಲದ ಭಯ ನಿಂಗೇನು ಸ್ವಾಮಿ? ಉತ್ತರ ಕೊಡ್ಬೇಕಲ್ಲ. ಮಂದಂಗಹಾಸ ವೈಕುಂಠ ಮೋಹಯನ್ನಿವ ಮಾಯಯ. ನಕ್ಕುಬಿಟ್ಟು ಅದಕ್ಕೆಲ್ಲ ಉತ್ತರ ಇಲ್ಲ. ಭೀಷ್ಮರು ಇನ್ನೂ ಸತ್ತಿಲ್ಲ, ಅಶ್ವಮೇಧ ಯಾಗ ಮಾಡಲು ಸಂದೇಹ ಹೋಗಿಲ್ಲ.
ಅವರಲ್ಲಿ ಶಾಂತಿ ಅನುಶಾಸನ ಪರ್ವವನ್ನೆಲ್ಲ ಉಪದೇಶ ಮಾಡಿಸಿ ಜಗತ್ಪತಿ ತೆರಳಿದ್ಬಿಟ್ಟ. ಈ ಮಗು ಹುಟ್ಟಿದೆ, ಪರೀಕ್ಷಿತ್ ಮಹಾರಾಜ ಎಲ್ಲ ಸರಿ, ದಾನದಲ್ಲಿ ಶೌರ್ಯದಲ್ಲಿ ಎರಡ ಈ ಮಗುವಿಗೆ ಅನೇಕ ಗುಣಗಳಿದೆ, ಸರ್ಪದ ಭಯ ಒಂದಿದೆಯಪ್ಪ ಅಂತ ಹೇಳಿದ್ರು. ಅದೇ ಆಯ್ತಲ್ಲ ಮುಂದೆ ಜ್ಯೋತಿಷ್ಕರ ಹೇಳಿಬಿಟ್ಟಿದ್ರು 4 ಮಕ್ಕಳಾಗ್ತಾರೆ ಅಂತ. ಇರಾವತಿ ಅಂತ ಸೋದರ ಮಾವನ ಮಗಳನ್ನು ಮದುವೆ ಆಗಿದ್ದಾರೆ. ಉತ್ತರ ಕುಮಾರನ ಮಗಳನ್ನ ಈ ಪುಣ್ಯಾತ್ಮ ಮದುವೆ ಆಗಿದ್ದಾರೆ, ಪರೀಕ್ಷಿತ್ ಮಹಾರಾಜನ. ಅವನ ಇದು ಕಲಿಯನ್ನು ನಿಗ್ರಹ ಮಾಡಿದ್ದಾನೆ. ಕಲಿ ನಿಗ್ರಹ ಮಾಡಿದ ಅವನಿಗೆ ಕಲಿ ಪ್ರವೇಶ ಆಗಲೇ ಸತ್ತಾವನ್ನು ಹಾಕ್ತಾನ. ಅದು ಹೇಗದು ಎಲ್ಲ ಪ್ರಶ್ನೆ ಬರುತ್ತೆ. ಹೌದು, ಅನಿವಾರ್ಯವಾಯ್ತು, ಏನು ಮಾಡ್ತೀರಿ. ಜರಾಸಂಧನ ಕಿರೀಟ ಸೂಟಾಗ್ತಾ ಇರ್ತದೆ. ಇದೆಲ್ಲ ಭಾಗವತದಲ್ಲಿ ಇಲ್ಲ, ನನ್ನ ನಂಬಿಕೆ ಇದೆ, ಮಹಾಜ್ಞಾನಿಗಳು ಹೇಳಿದ್ರು. ಅದರಿಂದ ತಲೆ ಕೆಡ್ತೋ ಏನೋ. ಕಿರೀಟ ಸೊಂಟಕ್ಕೆ ತನಕ ಇದ್ರೆ ಅಂದರೆ ಬಂಗಾರ, ಅದರಿಂದ ಯಾವುದೇ ಕೆಟ್ಟ ಪರಿಣಾಮ ಆಗೋದಿಲ್ಲ. ಮತ್ತು ಹೇಗಾಯಿತು, ಅಯೋಗ್ಯನ ಕಿರೀಟ ಅಂತ ಕಾಣುತ್ತೆ. ಅದರಿಂದ ಸತ್ತಾವನ್ನು ಹಾಕಿ ಶೃಂಗಿಯಿಂದ ಶಾಪವನ್ನು ಸ್ವೀಕಾರ ಮಾಡಿ ಅಯೋಗ್ಯ ವೇಷ ಕೂತ್ಕೊಂಡ್ರೆ ವೇದಿವಾದ ದೇವರು ಬಂದಿದ್ದರು ಹರಿದ್ವಾರದಲ್ಲಿ. ಶುಕ್ತಲ್ ಅಂತ, ಹರಿದ್ವಾರ ಅಲ್ಲ ಶುಕ್ತಲ್ ಅಂತ ಕರೀತಾರೆ, ಗಂಗಾ ತೀರ. ಎದೃಚ್ಛಯ ಕಾಮಟಮ ಅನ್ನೋ ಅನಪೇಕ್ಷ, ಏನು ಬೇಡ, ದೇವ್ರ ಪ್ರೀತಿ ಬೇಕು ಅಂತ ತಾವಾಗೇ ಶುಕಾಚಾರ್ಯರು ಬಂದಿದ್ದಾರೆ. ಅವರನ್ನು ಸತ್ಕಾರ ಮಾಡಿ ಆಸನ ಕೊಟ್ಟು ಕೂಡಿಸಿ, ಒಂದು ಗೋಲೋಹನ ಎಲ್ಲೂ ಇಲ್ಲದಿರುವವರು ಇಲ್ಲಿ ಒಳಗೆ ತನಕ ಬಂದ್ರಲ್ಲ ಸ್ವಾಮಿ. ನಿತರಾಂ ಮ್ರಿಯಮಾಣಸ್ಯ, ಸಾಯೋದು ಖಚಿತ ಆಗ್ಬಿಟ್ಟಿದೆ 7ನೇ ದಿನಕ್ಕೆ. ಮೊದಲು ಸಾಯಲ್ಲ, 8ನೇ ದಿನಕ್ಕೆ ಇರಲ್ಲ. ಯತ್ಕರ್ತವ್ಯಂ ನೃಭಿಪ್ರಭೋ ಯಚ್ಛ್ರೋತವ್ಯಂ ಯಥೋ ಜಾಪ್ಯಂ, ಯಾವುದನ್ನು ಕೇಳಬೇಕು, ಯಾವುದನ್ನು ಜಪಿಸ್ಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ಹೇಳಿ ಸ್ವಾಮಿ. ವರಿಯಾನೇಚತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ಸಂಬತ ಪುಂಸಾನ್ ಶ್ರೋತವ್ಯಾದಿಶಿ ಅಪ್ಪರಹ ಇತಿ ಅಂತೇಳಿ ಭಾಗವತ ತಾತ್ಪರ್ಯ. ಕೇಳೋದ್ರಲ್ಲಿ ಶ್ರೇಷ್ಠ ಯಾವುದು ಕೇಳ್ದಲ್ಲ, ಇದು ಒಳ್ಳೆಯ ಪ್ರಶ್ನೆ ಅಂತ ಹೇಳಿ ಶುಕಾಚಾರ್ಯರ ಮಾತು 2ನೇ ಸ್ಕಂದರ ಪ್ರಾರಂಭದಲ್ಲೇ ಅವರ ಮಾತು ಪ್ರಾರಂಭ ಆಗಿದೆ. ಅಲ್ಲಿ ಈ ಸ್ಥೂಲ ವಿರಾಟ್ ರೂಪವೇ ಭಗವಂತನ ಭಿನ್ನ ಶರೀರ, ಅದನ್ನು ಹೇಗೆ ಧ್ಯಾನ ಮಾಡಬೇಕು ಅಂತೆಲ್ಲ ಹೇಳಿ, ಒಬ್ಬೊಬ್ಬರನ್ನೆಲ್ಲ ನಾವು ಸ್ತೋತ್ರ ಮಾಡಿದ್ರೆ ಒಂದು ಅಲ್ಪ ಸ್ವಲ್ಪ ಸಿಗುತ್ತೆ. ಶುಕಾಚಾರ್ಯರು ಬೇಕಾದಷ್ಟು ಮಂಗಲ ಪದ್ಯಗಳನ್ನು ಮಾಡಿದ್ರು, 1-2 ಅವರು ಮಾಡಿದ್ದರು. ಇವರು ನೋಡಿ ಅಲ್ಲಿ ಹರೇ ನಮಃ, ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ. ಪೂರ್ಣ ನಾರಾಯಣನೇ, ಪುರುಷನೇ, ನಿನಗೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ. ಸತ್ಯಭೂತವಾದ ಜಗತ್ತಿನ ಉತ್ಪತ್ತಿ ಸ್ಥಿತಿ ಎಲ್ಲ ನಿನ್ನಿಂದಾಗತ್ತೆ. ಲೀಲೆಯ, ಅದು ಕಷ್ಟವಿಲ್ಲ. ನೀನು ಎಲ್ಲಿದ್ದಿ, ಇದನ್ನೆಲ್ಲ ಮಾಡ್ತೀರ ನೀನು. ಅಂತರ್ಧ್ರುವ, ಒಳಗೆ ಇದ್ದಿ, ನಮ್ಮ ಒಳಗೆ ಕೂತ್ಕೊಂಡಿದ್ದಿ. ಸೃಷ್ಟಿ ಮಾಡಿದ ರೂಪ, ಒಳಗಿನ ಬಿಂಬನಾಗಿ ಬೇರೆ ಒಂದೇನೆ, ಬೇರೆ ವಿವರ್ಜಿತ. ಆದರೂ ಕಾಣಿಸಲ್ಲ, ಒಳಗೆ ಕೂತ್ಕೊಂಡು ಅನುಪಲಭ್ಯ ವರ್ತನೆ. ಸಿಕ್ಕವ್ರಿಗೆ ಸಿಗಲ್ಲ, ಸಿಗದೇನೆ ಇರೋ ನಮ್ಮವರಲ್ಲಿ ಸಿಕ್ಬಿಡ್ತಾರಲ್ಲಿ. ನೋಡು, ಒಬ್ಬೊಬ್ಬರನ್ನು ಆರಾಧನೆ ಮಾಡಿದ್ರೆ ಒಂದೊಂದು ಪ್ರಾಪ್ತಿ ಆಗತ್ತೆ. ಇಂದ್ರಮಿಂದ್ರಿಯ ಕಾಮತ್ತು, ಇಂದ್ರದೇವರನ್ನು ಆರಾಧನೆ ಮಾಡಿದ್ರೆ ಇಂದ್ರಿಯಗಳ ದಾರ್ಢ್ಯ, ಅದು ಇದು ಹೇಳಿ ಪೂರ್ವಶಿ ಜಪುತ್ತಾ ಹೋದರೆ ಒಳ್ಳೆ ಹೆಂಡತಿ ಬರ್ತಾಳಂತೆ. ದುಡ್ಡು ಬೇಕು ಅಂದರೆ ಲಕ್ಷ್ಮೀನ ಆರಾಧನೆ ಮಾಡಬೇಕು, ವಿದ್ಯೆ ಬೇಕು ಅಂದರೆ ರುದ್ರದೇವರನ್ನ ಆರಾಧನೆ ಮಾಡಬೇಕು. ಹೀಗೆಲ್ಲ ಇಷ್ಟು ಕೊಟ್ಟು ಹೇಳಿ, ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಬೇಕು ಅಂತಿದ್ರು ಇವರೆಲ್ಲ ಕೊಡೋದು, ಅವ್ರು ಕೊಡದೇ ಇದ್ದಿದ್ದು ಎಲ್ಲ ಅವರು ಕೊಟ್ಬಿಡ್ತಾರೆ. ಮೋಕ್ಷವನ್ನೇ ಕೊಡುವ ಸ್ವಾಮಿ ಎಲ್ಲ. ಕಾಗೆ ಬಲ್ಲುದೆ ಒಳ್ಳೆ ಕೋಗಿಲೆಯ ಸ್ವರವನ್ನು
ಗೂಗೆ ಬಲ್ಲುದೆ ಹಗಲ ಹರಿದಾಟವ ಜೋಗಿ ಬಲ್ಲನೆ ಮನೆಯೊಳು ಇಲ್ಲ ಉಂಟೆಂಬುದನು ರೋಗಿ ಬಲ್ಲನೆ ಮೃಷ್ಟಾನ್ನದ ಸವಿಯ ಪಾಪಿ ಬಲ್ಲನೆ ಪರರ ಸುಖ ದುಃಖವ ಎಂತ ಮಾತಾಡೋದು. ಪಾಪಿಗಳು ಗೊತ್ತಾಗತ್ತ, ಪ್ರಜೆಗಳೆಲ್ಲ ಅಳ್ತಾ ಇದ್ದಾರೆ ಅಂತ ಅನ್ಕೊಳ್ತಾರೆ, ಅವ್ರಿಗೆ ಸಾಯಿ ನಾನೊಬ್ಬ ಸುಖವಾಗಿರ್ತೀನಿ. ಕೊಡಗವು ಬಲ್ಲುದೆ ರತ್ನದ ಬೆಲೆಯನ್ನು ಹೇಡಿಬಲ್ಲ ನೆರಣದ ಸಾಹಸದ ಶೌರ್ಯವ ಬೇಡಿದುದ ಕೊಡಲು ಪುರಂದರ ವಿಠಲನೆ ಕಾಡ ದೈವಗಳೇನು ಕೊಡಬಲ್ಲುವೋ. ದೇವರೆಲ್ಲ ಕೊಡ್ತಾರೆ, ಎಲ್ಲ ಕೊಡ್ತಾರಲ್ಲ. ಇವ್ರು ಯಾರು ಕೊಡದೇ ಇರೋ ಮೋಕ್ಷ ಕೊಡೋ ದೇವರನ್ನ ಇದು ಯಾವುದು ಬೇಡ ಅಂತ ಮೋಕ್ಷ ಕೊಡ್ತಾರೆ. ಅದು ಕೊಡು ವ್ಯಾಪಾರ ಮಕ್ಕಳ ಥರ ಎಷ್ಟು ಬೇಕು ಚಾಕ್ಲೇಟ್ ಇಷ್ಟು ಬೇಕು ಅನ್ನೋದು ಪಾಪ ಒಂದು ದಿನ ಎಲ್ಲ ಬಿಸಾಡ್ಬಿಡುತ್ತೆ. ಅದೆಲ್ಲ ಅಷ್ಟೇ ಅಲ್ವಾ, ಏನೂ ಬೇಡ, ನೀನು ಕೃಪೆ ಬೇಕು, ನನ್ನ ಯೋಗಕ್ಷೇಮ ನೀನೇ ಸ್ವೀಕಾರ ಮಾಡುವಂಥ ದೇವರಲ್ಲಿ ಬೇಡಿ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿ ಚತುಶ್ಲೋಕಿ ಭಾಗವತವನ್ನು ನಾರದರಿಗೆ ತನಗೆ ಉಪದೇಶ ಮಾಡಿದ್ದನ್ನ ದೇವರು ಹೇಳ್ತಾರೆ. 2ನೇ ಸ್ಕಂದದ ಮುಕ್ತಾಯದಲ್ಲಿ ಅಹಮೇವ ಸಮಗ್ರೆ ನಾಣ್ಯತೆ ಸರಸತ್ಪರಂ ಪಶ್ಚಾದಹಂ ತ್ವಂ ಏತಚ್ಚ ಯೋಗಶಿಷ್ಯೇತ ಸ್ವಸ್ಮಹಂ ತೃತೀಯರ್ಥಂ ಯತ್ ಪ್ರತೀಯೇತ. ಮೊದಲು ನಾನೊಬ್ಬನೇ ಇದ್ದ, ಆಮೇಲೆ ನೀವೆಲ್ಲ ಬಂದ್ರಿ, ಆಮೇಲೆ ನಾನೊಬ್ಬನೇ ಉಳಿಯೋದು. ಇದು ನಿಜದಲ್ಲಿ ಅರ್ಥ. ದೇವರೇ ಇರುತ್ತೆ, ಏನು ಗೊತ್ತಾಗತ್ತೆ. ಮೊದಲು ಅಂದರೆ ಪ್ರಳಯ ಕಾಲದಲ್ಲಿ ನಾನೊಬ್ಬನೇ ಇದ್ದೆ ಅಂದರೆ ಜೀವನಿತ್ಯ, ಆಕಾಶ ನಿತ್ಯ, ವೇದಗಳು ನಿತ್ಯ, ಮುಕ್ತರು ನಾನೊಬ್ಬನೇ. ಸುಳ್ಳು ಹೇಳ್ತಾರಲ್ಲ ದೇವರು ಅಂದರೆ ಸ್ವತಂತ್ರವಾಗಿ ನಾನೊಬ್ಬನೇ ಇದ್ದೀನಿ ಅಂತ. ಸ್ವಾತಂತ್ರ್ಯ ಜೋಡಿಸ್ಬೇಕಾದಕ್ಕೆ ಒಂದು ಅರ್ಥ ಇಲ್ವಾ? ಕಾಂಟೆಕ್ಸ್ಟ್ ನೋಡಿ ಅರ್ಥ ಮಾಡಬೇಕು ಹೊರತು ಏನಾರು ಹೇಳ್ಬಿಡೋದ. ಅಲ್ಲಿ ಭಾಗವತದಲ್ಲಿ ಪರಂ ಸ್ವತಂತ್ರನ ಇದ್ದವು ಬೇರೆ ಪದಾರ್ಥಗಳು, ಸ್ವತಂತ್ರವಾಗಿ ಯಾವುದೂ ಇರಲಿಲ್ಲ. ಮತ್ತು ಈಗಿದ್ದೀವಿ, ಈಗ ಬಂದ್ಬಿಡ್ತಾರೆ ಸ್ವಾತಂತ್ರ್ಯ ಅಂದರೆ. ಈಗೂ ಇಲ್ಲ, ಆಗೂ ಇಲ್ಲ. ಸ್ವತಂತ್ರದ ಸ್ವಾತಂತ್ರ್ಯ ಭ್ರಮೆ ಉಂಟು. ಪ್ರಳಯ ಕಾಲದಲ್ಲಿ ಅದು ಇಲ್ಲ. ನಾ ಮಾಡ್ತೀನಿ, ಅದು ಮಾಡ್ತೀನಿ, ನಿದ್ರೆಯಲ್ಲಿ ಏನಿರುತ್ತೆ ನಮಗೆ. ಪ್ರಳಯ ತನಕ ಹೋಗಬೇಕಾಗಿಲ್ಲ, ಏನು ಗೊತ್ತಿಲ್ಲ. ಪ್ರೇತಗಳ ಥರ ಬಿದ್ದಿರ್ತೀವಿ. ಹಳೆಯ ಕಾಲದಲ್ಲಿ ಮಲಗಿದಾಗ ಸಗಣಿಯಿಂದ ಒರೆಸೋರು ಪ್ರೇತ ಇದ್ದಾಗೆ ಅಂತ ಗೊತ್ತಾಗ್ತದೆ. ಈಗ ಸಗಣಿ ಯಾರ ಮನೆಯಲ್ಲೂ ಇಲ್ಲ. ನಾನು ಎಲ್ಲನ್ನ ಹೋದ್ರೆ ಒಂದು ಮೂಟೆ ತೊಗೊಂಬಂದು ಇಟ್ಕೊಂಡಿರ್ತೀನಿ, ಒಣಗಿಸಿದ್ದು ಬೆರಣಿ ಇರುತ್ತಲ್ಲ, ಗೋಮ ಹಚ್ಚೋದಲ್ವ ಅದು. ಹೋಮ ಇನ್ನೊಂದು ಮತ್ತೊಂದು ಯಾರು ಏನೂ ಬೇಕಾಗಿಲ್ಲ. ಈಗ ಹೋಟ್ಲಲ್ಲಿ ನೀರು ಹಾಕ್ಬಿಟ್ಟು ಈಗ ಅಂದ್ಬಿಟ್ರೆ ಅದೇ ಗೋಮ ಆಗ್ಬಿಡುತ್ತೆ ಅಲ್ಲಿ. ಈ ಕಾರಣದಿಂದ ಹಿಂದಿನ ಪ್ರಳಯದಲ್ಲಿ ಸ್ವತಂತ್ರ ಆಗಿ ನಾವಿದ್ದೆ, ಮುಂದಿನ ಪ್ರಳಯದಲ್ಲಿ ನನಗೆ ಇರೋದು, ಮಧ್ಯಕಾಲದಲ್ಲಿ ನಿಂಗೆ ಬಂತು ಸ್ವಾತಂತ್ರ್ಯ. ಆಚಾರ್ಯರು ಮೊನ್ನೆ ಬಂದಿದ್ರು ಮನೆಗೆ, ನೆನ್ನೆ ಬಂದಿರಲಿಲ್ಲ. ಮತ್ತು ಇವತ್ತು ನನ್ನ ಭಾವಿ ಇರ್ತಾರೆ ಬಂದರು. ನಿನ್ನೆ ಕಾಣಲಿಲ್ಲ, ಮೊನ್ನೆ ಬದುಕಿದ್ರು ಇವತ್ತು ಬದುಕಿ. ನೆನ್ನೆ ಸತ್ತು ಹೋದ್ರ ಅಂದರೆ ಮೊನ್ನೆ ಬದುಕಿದ್ರು ಇವತ್ತು ಬದುಕಿದ್ರು ಅಂದರೆ ಇವತ್ತು ಸತ್ತೋಗ್ತಾರೆ. ನೆನ್ನೆ ಸತ್ತೋಗಿರ್ತಾರೆ, ಬೈತಾರೋ ಇಲ್ಲ. ಪೂರ್ವೋತ್ತರ ಕಾಲೇ ಆ ಸ್ಥಿತಿ ಮಧ್ಯಕಾಲಕ್ಕೆ ಸಂಯಮವಾಯಿತು ಅಂದರೆ ಪ್ರಳಯ ಕಾಲದಲ್ಲಿ ಇಲ್ಲದ ಸ್ವಾತಂತ್ರ್ಯ ಸೃಷ್ಟಿ ಕಾಲದಲ್ಲಿ ತೋರತ್ತೆ ಹೊತ್ತು ಇಲ್ಲ ಅಂತ ತಿಳ್ಕೊ. ಅವನೊಬ್ಬನ ಪರತಂತ್ರಂತು ಸರ್ವಮೇವ ಹರೇಹ ಸದಾ ವಶಮಿತ್ತೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿಸ. ಅವನೊಬ್ಬನೇ ಸ್ವತಂತ್ರ ಅಂತ ತಿಳಿದು ಸಂಸಾರದ ಬಿಡುಗಡೆಗೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಆ ಉಪದೇಶವನ್ನೆಲ್ಲ ಮಾಡಿ ಪುರಾಣದ ಲಕ್ಷಣಗಳನ್ನೆಲ್ಲ ಇಲ್ಲಿ ಹೇಳಿ ಹಿರಣ್ಯಾಕ್ಷರ ಸಂಹಾರ ಆಗತ್ತೆ ಅಲ್ಲಿ ತನಕ ಹೇಳಬೇಕು ಅಂತ ಅದನ್ನು ಹೇಳ್ಬಿಟ್ಟಿದ್ದೀನಿ. ನಾಳೆ ತಿರ್ಗಾ ಯಥಾ ಪ್ರಕಾರ ನಾಳೆ 9:30 ಬರ್ತೀನಿ. ಶ್ರೀಹರಿ ಪ್ರಿಯ